ಮೊದಲಿರ್ತ ಈ ಸಂಸ್ಕಾರ ಬೇಕು ನೋಡ್ರಿ. ಹುಟ್ಟಿದ ಹುಡುಗರು ಕಿವಿಯಾಗಿ ಇದನ್ನ ಅನುಭವ ಇದನ್ನ ಕಿವಿಯಾಗಿ ಇದನ್ನ ಓದಬೇಕು. ನೀನ ಆನಂದ ಸ್ವರೂಪ ಇದ್ದೀಯ ಅಂತ ಯಾವಾಗಲೂ ಇದು ಮೊದಲಿರ್ತ ಆ ಬಾಲ್ಯಾವಸ್ಥೆ ಒಳಗೆ ಇದು ಸಂಸ್ಕಾರ ಆತಂದ್ರೆ ಅದು ಮುಂದುವರಿತೈತಿ. ಅದ ಉಳಿದ್ರಿ ಕುಂತಾಡುವಾಗಿನ ಬುದ್ಧಿ ಕುಣಿಗೆ ಹೋಗೋ ತನಕ ಅಂತಾರಲ್ಲ, ಆ ಮೊದಲ ಅಭ್ಯಾಸ ಸಣ್ಣ ಒಂದಿರ್ತಾನ ಇದನ್ನು ನಾವು ಮಕ್ಕಳಿಗೆ ಕಲಿಸ್ಬೇಕು. ಎಲ್ಲರದು ಅನುಭವ ಒಂದ ಅದ. ಕಡೆಗೆ ಇಲ್ಲಿಗೆ ಬರೋದು ನೀವೆಲ್ಲ ಕೈ ಬಿಟ್ಟು. ಎಲ್ಲಿ ನೀವು ಒಂದಕ್ಕಿದೆ ಅಂದ್ರೆ ನಿಮ್ಮ ಸ್ವರೂಪದಲ್ಲಿ ಎಲ್ಲರೂ ಒಂದಕ್ಕೆ ನೋಡಿ. ಅದನ್ನು ಬಿಟ್ಟು ಕೂಡಲೇ ಭೇದ ಭಾವ ಹೊಡೆದಾಟ ಚೆಲ್ವಕ ಉಂಟು. ಒಬ್ರಿಗೊಬ್ರು ಗಂಡ ಹಿಂತಿ ಆಗುದು ಅದರ ದಶೆಯಿಂದ ನಮ್ಮ ನಿಜ ಸ್ವರೂಪವನ್ನು ತಿಳ್ಕೊಳ್ಳೋ ಸಂಬಂಧ, ಸ್ವರೂಪವನ್ನು ಅನುಭವ ಮಾಡ್ಕೊಳ್ಳೋ ಸಂಬಂಧ. ಕೌದ್ಯಾಗ ಕಸರತ್ತು ಮಾಡೋದಕ್ಕಲ್ಲ. ಒಬ್ರಿಗೊಬ್ರು ಗಂಡ ಹಿಂತಿ ಆಗೋದು ಸ್ವರೂಪ ಜ್ಞಾನ ಮಾಡ್ಕೊಳ್ಳೋ ಸಂಬಂಧ. ಅದಕ್ಕೆ ಸಹಾಯ ಆಗಾಕಿನ ಧರ್ಮ ಪತ್ನಿ, ಅದಕ್ಕೆ ಸಹಾಯ ಆಗವ ಧರ್ಮಪತಿ ಅಂತ. ಧರ್ಮ ಅಂದ್ರೆ ಸಚ್ಚಿದಾನಂದ ಸ್ವರೂಪದ ತಿಳುವಳಿಕೆಯನ್ನು ಮಾಡ್ಕೋದಕ್ಕೆ ಧರ್ಮ ಅಂತಾರೆ. ಅದಕ್ಕೆ ಅನುಕೂಲ ಆಗಾಕಿ ಆಕೆ ಧರ್ಮಪತ್ನಿ. ಧರ್ಮ ಕಾರ್ಯಕ್ಕೆ ಸಹಾಯ ಆಗ ನೀ ಆಕೆಗೆ ತಿಳ್ಕೊ, ನೀನು ಅದಕ್ಕೆ ಆಕೆಗೆ ಸಹಾಯ ಮಾಡವ ಧರ್ಮಪತಿ ಅಂತ. ಹಿಂದಿನ ಋಷಿಮುನಿಗಳು ಹಂಗೆ ಇತ್ತು, ಜೀವನ ಅವ್ರದ್ದು ಹಂಗೆ ಇತ್ತು. ಅವರಿಂದನೇ ಇದೆಲ್ಲ ಪ್ರಚಾರ ಆದದ್ದು. ನಿಜವಾಗಿ ಅಧ್ಯಾತ್ಮ ಪ್ರಚಾರ ಮಾಡಿದವ್ರ ನಮ್ಮ ಪ್ರಾಪಂಚಿಕ ಋಷಿಮುನಿಗಳಾದ್ರು. ಎಲ್ಲರೂ ಒಬ್ಬರಲ್ಲಿ ದೇವತ್ವವನ್ನು ಕಾಣ್ತಿದ್ರು. ಹೆಂಡತಿಯಲ್ಲಿ, ಗಂಡನಲ್ಲಿ, ಮಕ್ಕಳಲ್ಲಿ, ಎಲ್ಲರಲ್ಲಿ ಪ್ರತಿಯೊಬ್ಬರಲ್ಲಿ ಆತ್ಮತತ್ವವನ್ನು ಕಾಣುವಂಥ ಮನೋಭಾವನೆ ಅವರಲ್ಲಿ ಜಾಗೃತ ಆಗಿತ್ತು. ಈಗ ನಾವು ಅದನ್ನು ಮರ್ತು ಬಿಟ್ಟೇವೆ. ಏನೇನೋ ನೋಡ್ತೇವೆ ನಾವು ತೋರಿಕೆ ಒಳಗೆ, ಭೇದ ಕಲ್ಪನಾ ಮಾಡ್ಕೊಂಡು. ಆ ಇರುವಿಕೆ ಕಡೆ ಎಲ್ಲ ಕೊಟ್ಟಾಗ ಅಲ್ಲಿ ಭೇದನ ಬರುವುದಿಲ್ಲ. ಆತ್ಮವತ್ ಸರ್ವಭೂತೇಶು ಅಂದ್ರೆ ಎಲ್ಲರಲ್ಲಿ ತನ್ನನ್ನು ಕಾಣುವಂಥ ಮನೋಭಾವ ಅಂದ್ರೆ ಅವಾಗ ದುಃಖ ಅನ್ನೋದನ್ನ ಇರುವುದಿಲ್ಲ. ಯಾಕ್ರಿ? ಅಲ್ಲಿ ನಾನು ಅದೇನಲ್ಲ. ಪ್ರತಿಯೊಬ್ಬರಲ್ಲಿ ದೇವರನ್ನು ಕಾಣುವಂಥ ಮನೋಭಾವನೆಯನ್ನು ಬೆಳೆಸ್ಬೇಕು. ಇದೇ ಅಭ್ಯಾಸ ನಮಗೆ ಬರ್ಬೇಕು. ಎಲ್ಲ ತಂದೆ ತಾಯಿಗಳು ಮಕ್ಕಳಿಗೆ ಇದನ್ನ ಕಲಿಸ್ಬೇಕು ಅಂತಿದ್ರು. ಆಕೈತೆ ನಮಗೆ ಭೇದ ಭಾವ ಹುಟ್ಟಿಸ್ಬಿಡ್ತೇವೆ ಮಕ್ಕಳಿಗೆ. ಸಣ್ಣದಿರ್ತಾನೆ ನಾವು ಅವ ನಮ್ಮವಲ್ಲ. ಯಾಕ್ರಿ? ಎಲ್ಲರೂ ನಮ್ಮವ್ರು ಅದಾರಪ್ಪ. ನಾವು ಬೇರೆ ಇವು ಬೇರೆ ಅಂತ ನಾವು ತಮ್ಮ ತಲೆಯಾಗಿ ಏನು ಸಂಸ್ಕಾರ ಇರ್ತೈತಿ ಮಕ್ಕಳಿಗೆ ಅದನ್ನ ಬಿತ್ತಿ ಬಿಡ್ತೇವೆ ಬೀಜ ನಾವು. ಅದಕ್ಕೆ ಉತ್ತಮ ಅಂಥವ್ರ ಬೇಕಲ್ಲ ವಾತಾವರಣ. ಅಂಥ ತಂದೆ ತಾಯಿಗಳ ಉತ್ತಮ ಸಂಸ್ಕಾರ ಕೊಡುವಂಥ ತಂದೆ ತಾಯಿಗಳು ಅಲ್ಲಿ ಬರ್ಬೇಕಲ್ಲ, ನಮ್ಗೆ ಅನುಕೂಲ ಅಲ್ಲಿ ಹುಟ್ಟಬೇಕು. ಅಂದಾಗ ಬರ್ತೈತಿ ಅದು ಒಂದು ಪುಣ್ಯ ಬೇಕು. ನಿನ್ನನ್ನು ನೀ ಮರ್ತದ್ದ ಒಂದು ಮಹಾಪಾಪ. ಹೌದು, ಮರೆತು ನೀ ಅಲ್ಲದ್ದನ್ನು ನೀನಂತ ತಿಳ್ಕೊಂಡದ್ದ ಒಂದು ದೊಡ್ಡ ಅಪರಾಧ. ದೇವರು ತಾನಲ್ಲ ಎನ್ನುವುದೇ ಮಹಾಪಾಪ ಅಂದ್ರೆ. ಅಜ್ಞಾನ ನಿದ್ರೆ ಎಂಬ ಮೋಹದ ಕನಸಿದು. ಇದರಿಂದ ಎಚ್ಚರ ಆಗ್ರಿ, ಜಾಗೃತ ಆಗ್ರಿ. ಈ ಮೋಹದ ಕನಸಿನಿಂದ ಎಚ್ಚರ ಆದಾಗ ನೀವು ಯಾರಿದ್ದೀ ಅನ್ನೋದು ನಿನ್ಗೆ ಅನುಭವ ಬರ್ತೈತಿ. ಇಡೀ ಜಗತ್ತನ್ನ ನಿಮ್ಮ ವಶದಲ್ಲಿ ಇಟ್ಕೊಳ್ಬೇಕಾದ್ರೆ ಹೆಂಗೆ ನಡ್ಕೋಬೇಕು ಅನ್ನೋದನ್ನು ವೇದಾಂತ ಕಲಿಸಿಕೊಡ್ತದೆ ನಿನಗೆ. ನಿನ್ನ ಆಜ್ಞೆಯನ್ನ ಪಾಲನೆ ಮಾಡಕ್ ಎಲ್ಲವೂ ನಿನ್ನನ್ನು ಹೇಳಿದಂಗೆ ಕೇಳ್ಬೇಕು. ಪಂಚಭೂತಾದಿಗಳೆಲ್ಲ ನಿನ್ನ ಆಜ್ಞೆಯನ್ನು ಪರಿಪಾಲನೆ ಮಾಡೋದು ಹೆಂಗೆ ಅದನ್ನ ನಡ್ಕೋಬೇಕು ಅನ್ನೋದನ್ನು ವೇದಾಂತ ಎಚ್ಚರಗೊಳಿಸ್ತದೆ. ನಿನ್ನ ಆಜ್ಞೆಗೆ ಹೆದರಿ ನಿಲ್ತಾವು ಯಾವಾಗ ಆಜ್ಞೆ ಮಾಡ್ತಾನೋ ಅಂತ. ಅದನ್ನು ವೇದಾಂತ ಕಲಿಸಿಕೊಡ್ತದೆ ನೀನು. ಇದನ್ನು ಇಡೀ ಜಗತ್ತನ್ನ ನಿನ್ನ ವಶದಲ್ಲಿ ಹೆಂಗೆ ಇಟ್ಕೋಬೇಕು ಅನ್ನೋದನ್ನು ಅದು ಕಲಿಸಿಕೊಡ್ತದೆ.
ನಿನ್ನ ಬಿಟ್ಟು ಅನ್ಯದ್ರಾಗ ಹುಡುಕಾಗ ಹೋಗಿ ಮೂರ್ಖ ಆದ್ನಿ. ಪುಸ್ತಕದಾಗ ಆತ್ಮನನ್ನು ಹುಡುಕವ್ರೆಲ್ಲರೂ ಮೂರ್ಖರ. ದೇವಾಲಯಗಳಲ್ಲಿ ಪುಸ್ತಕದಲ್ಲಿ ಮೂರ್ಖರು ಅದನ್ನು ಹುಡುಕ್ತಾರೆ ಆನಂದವನ್ನು. ಎಲ್ಲಿ ಸಿಗ್ಬೇಕು ನಿಮಗೆ? ಸುಖ ಶಾಂತಿಗೋಸ್ಕರ ಈ ಶರೀರ ಮೊದಲು ಮಾಡಿಕೊಂಡು ಜಗತ್ತಿನ ವಸ್ತುಗಳನ್ನು ಏನು ಅವಲಂಬಿಸಿದ್ರು ನಿನಗೆ ದುಃಖ ಬಿಡುದಿಲ್ಲ. ಏನ್ ನಿಜವಾಗಿ ತಿಳಿದವ ವೇದಾಂತಿ ನಿಜವಾದ ಸುಖಕ್ಕಾಗಿ ಜಗತ್ತಿನ ಯಾವ ವಿಷಯ ವಸ್ತುಗಳನ್ನು ಅವಲಂಬಿಸಕ್ಕೆ ಹೋಗುದಿಲ್ಲ. ತಿಳಿದವ ಅವಲಂಬಿಸಿ ಅಲ್ಲಿ ಏನಾಗ್ಯಾವ ನೋಡ್ಕೊ, ಕೆಟ್ಟ ಹೋಗುವಂಥ ವಸ್ತುಗಳು ಅವಲಂಬಿಸ್ಕೊಂಡು ನಿಮಗೆ ನಿತ್ಯ ಸುಖದ ಅನುಭವ ಆಕೈತೆ. ಯಾರು ಹೇಳಿದ್ರೆ ನೀವು ಸುಖ ಕೊಡ್ತಾವಂತ? ಕೊಟ್ಟವನು ನೋಡ್ಕೊಂಗ. ಕೊಟ್ಟಿದ್ರೆ ಇಲ್ಲಿ ತನಕ ಯಾಕಾಗಿಲ್ಲ? ಒಬ್ಬರು ನೋಡಿ ಒಬ್ಬರು ಅದ್ರ ಬೆನ್ನು ಹತ್ತಿರಿ, ಅವು ಕೊಡ್ತಾವಂತ. ಕೊಟ್ಟಿದ್ರೆ ಇಲ್ಲಿ ತನಕ ಯಾಕೆ ಸುಖ ಹೊಂದಿಲ್ಲ ಹಂಗಾದ್ರೆ? ವಿಚಾರ ಮಾಡಿ ನೋಡ್ಕೋರಿ. ಕೂಡ ಒಬ್ಬರು ನೋಡಿ ಒಬ್ಬರು ಬೆನ್ನು ಹತ್ತಾಕ ಕೊಡಿ. ಕುಡ್ರ ಬೆನ್ನು ಹತ್ತಿ ನೀನು ಕುಡ್ಡ ಆಗಕ್ಕೆ ಹೋಗ್ಬೇಡ. ಆನಂದಕ್ಕೆ ಅಂಗಾಂಗಗಳು ಅಥವಾ ಅವಯವಗಳಿಲ್ಲ. ಅದಕ್ಕೆ ಯಾವಾಗಲೂ ಇದ್ದ ವಸ್ತು ನೀ ಇಲ್ಲದಂಗೆ ಯಾವಾಗ ಕೇಳು. ಏನ್ ಯಾವಾಗಲೂ ಇದ್ದದ್ರ ಕಡೆ ಎಲ್ಲ ಕೊಡ್ಬೇಕು ನೋಡ್ರಿ. ಇದು ಅಂತಃಕರಣ ಸ್ವಚ್ಛ ಆದಾಗ ಇದು ಅನುಭವಕ್ಕೆ ಬರ್ತೈತಿ. ಅಂತಃಕರಣ ಮಲಿನಿತ್ತಂದ್ರೆ ನೀ ಬೇಕಾದಷ್ಟು ಹೇಳೋದು ಕೇಳೋದು ಮಾಡಿದ್ರು ನಿನಗಿದು ಅನುಭವಕ್ಕೆ ಬರೋದೂ ಇಲ್ಲ. ಅದಕ್ಕೆ ಅಂತಃಕರಣ ಪರಿಶುದ್ಧಿಗಾಗಿ ನಾವು ಪ್ರಯತ್ನ ಮೊದಲು ಮಾಡಬೇಕಾಗೈತಿ. ಯಾಕಲ್ಲದು ಹೊಲಸಾಗೈತಿ ಅಂದ್ರೆ ವಿಷಯದ ಆಶೆ, ಅದರಿಂದ ಮನಸ್ಸು ಹೊಲಸಾಗೈತಿ. ಆಶೆಯನ್ನೆಲ್ಲ ಕೈ ಬಿಟ್ಟಾಗ ಮನಸ್ಸು ಅಥವಾ ಅಂತಃಕರಣ ಸ್ವಚ್ಛಕೈತಿ. ಅವಾಗ ಈ ಸ್ಥಿತಿ ಇರುವಿನ ಸ್ಥಿತಿ ನಿನಗೆ ಅನುಭವಕ್ಕೆ ಬರ್ತದೆ. ಮರಿತೆನು ಎಂಬುದನ್ನು ಅರಿತೆನು ಎಂಬುದು ಎರಡನ್ನೂ ನೀ ತಿಳಿತಿ. ಅದಲ್ಲ ತಿಳಿಲಿಲ್ಲ ಅನ್ನೋದು ತಿಳಿತಿ, ತಿಳಿತಿ ಅನ್ನೋದನ್ನು ತಿಳಿತೀನಿ. ಎರಡನ್ನೂ ನೀ ಎರಡಕ್ಕೂ ನೀನು ಸಾಕ್ಷಿ. ಅರಿವು ಮರವೆಗಳಿಗೆ ಸಾಕ್ಷಿಯಾಗಿ ಇದ್ದದ್ದ ನಿನ್ನ ಸ್ವರೂಪ. ಏನ್ ಏನಿದ್ದೇನೆ ಅನ್ನೋದು ನಿನಗೆ ಅನುಭವಕ್ಕೆ ಬಂದಾಗ ಅವಾಗ ನೀ ದುಃಖರಹಿತ ಆಗಿರ್ಲಿಕ್ಕೆ ಬರ್ತೈತಿ ನೋಡ್ರಿ. ಸದ್ರೂಪನು ನೀನ, ಚಿದ್ರೂಪನು ನೀನ, ಆನಂದ ರೂಪನು ನೀನ. ಇದರೊಳಗೆ ದೇಶ ಭಾವ, ಕಾಲ ಭಾವ ಯಾವ ಭೇದನೂ ಇಲ್ಲ. ಅಲ್ಲಿ ಮನಸ್ಸಿಗೆ ಶರೀರಕ್ಕೆ ಸಂಬಂಧ ತಪ್ಪಿದಾಗ ಏನಿರ್ತೈತಿ ನೀವ ನೋಡ್ಕೊರಿ. ಶರೀರಕ್ಕೆ ಮನಸ್ಸಿಗೆ ಸಂಬಂಧ ಇದ್ದಾಗ ಏನಿರ್ತೈತಿ, ಆ ಶರೀರಕ್ಕೆ ಮನಸ್ಸಿಗೆ ಸಂಬಂಧ ತಪ್ಪಿದಾಗ ಏನಿರ್ತೈತಿ, ಲಿಂಕ್ ತಪ್ಪಿಸ್ಕೊಂಡು ನೋಡ್ಕೊ. ಅಲ್ಲಿ ಆನಂದದ ಸ್ಥಿತಿನೇ ಇರ್ತೈತಿ. ಸಂಬಂಧ ತಪ್ಪಿದ ಸಂಬಂಧ ಹಚ್ಕೊಂಡು ಕಾರಣ ನಿನಗೆ ಆರಾಮ್ ಕೆಡಿಸ್ಕೊತೀನಿ. ಈ ಅನಾತ್ಮದ ಸಂಬಂಧವನ್ನು ಹಚ್ಕೊಂಡು ಕೂತಿ, ಅದಕ್ಕೆ ನಿನಗೆ ಅನುಭವ ಬರುವಂತ. ನೀ ಯಾರಿದೇನೋ ತಿಳ್ಕೊಬೇಕಾದ್ರೆ ನೀ ಅಲ್ಲದ್ದು ಯಾವುದು, ನೀ ಯಾವುದು ಅನ್ನೋದನ್ನ ಮೊದಲು ಖಾತ್ರಿ ಮಾಡ್ಕೊ. ನಾನು ಇದ್ದೇನೆ ಅನ್ನೋದನ್ನ ತಿಳಿಬೇಕಾತಂದ್ರು ನೀ ಇದ್ದದ್ದು ಅನುಭವಕ್ಕೆ ಬಂದ ನೀ ತಿಳ್ಕೊಬೇಕು. ಇದ್ದದ್ದು ಆವಾಗ ಗೊತ್ತಾಗ್ಬೋದು ಅದೇನು ಅನ್ನೋದು. ಯಾರ ಹೇಳಿದ್ಮೇಲೆ ಗೊತ್ತಾಗೈತೆ ನಿನಗೆ? ನೀನು ಸ್ವಂತ ಅನುಭವದಲ್ಲ ಇದ್ದೇನೇನೋ ತಿಳುವಳಿಕೆ. ಅದೇ ಸದ್ರೂಪ. ಇದ್ದೇನೆನ್ನೋ ತಿಳುವಳಿಕೆಗೆ ಸದ್ರೂಪ ಅಂದ್ರೆ ಎಲ್ಲವನ್ನ ಅರಿತಕ್ಕಂಥ ಚಿದ್ರೂಪ. ಇದ್ರ ಕಡೆ ಲಕ್ಷ ಕೊಟ್ಟಾಗ ನಿನಗೆ ಅದ ದುಃಖರಹಿತ ಆಗಿರ್ಲಿಕ್ಕೆ ಬರ್ತೈತಿ. ಆನಂದ ರೂಪ ಅಂತಾರೆ ಅದಕ್ಕೆ. ಇದ್ರೊಳಗೆ ದೇಶ ಭಾವ, ಕಾಲ ಭಾವ ಎಲ್ಲಿ ತರ್ತೀರಿ ಹೇಳ್ರಿ? ಭಾವದ ಬಳಕೆ ಎಲ್ಲ ಕಡಿಮೆ ಆಯ್ತು ಅಂದ್ರೆ
ಈ ಸೂತ್ರ ನಮ್ಗೆ ಹತ್ತೈತಿ ನೋಡ್ರಿ. ನೀವು ಉಂಡ್ರ ತಿಂದ್ರೆ ಇಂದ್ರಿಯಗಳ ಮಜಾ ಮಾಡಿದ್ರೆ ಇದು ನಿಮ್ಗೆ ಎಂದೂ ಅನುಭವ ಬರ್ತದೆ. ಅದನ್ನ ಮಾಡಿದ್ರೆ ಸುಖ, ಇಂದ್ರಿಯಗಳ ಸಂಪರ್ಕ ಹೋಗದಾಗ ಸುಖ ಆಯ್ತು, ಅದನ್ನ ಮಾಡ್ಕೊಂತ ಇರ್ಬೇಕು. ಬಿಟ್ಕೊಟ್ರೆ ನೀತಿಗೆ ಯಾಕೆ ಬರ್ತಿದ್ದೆ ಹಂಗಾರ? ತಿನ್ನೋದ್ರಾಗ ಸುಖ ಇದ್ರೆ ತಿನ್ಕೊಂತ ಇರ್ಬೇಕು, ನೋಡೋದ್ರಾಗ ಸುಖ ಇದ್ರೆ ನೋಡ್ಕೊಂತಾನೆ ಇರ್ಬೇಕು. ಅದಕ್ಕೆ ಇವೆಲ್ಲ ವಿಷೇಂದ್ರಿಯ ಸಂಪರ್ಕ ಭೋಗದ ಚಟ ಏನದವ, ಇದ್ರ ಮ್ಯಾಗಿನ ಆಸಕ್ತಿ ತೆಗೆದು ಹಾಕಿದಾಗ ನಿಜವಾದ ಇರುವಿನ ಅನುಭವ ನಮಗಾಕೈತಿ. ಈ ಪ್ರಾಪಂಚಿಕ ವಿಷಯಗಳ ಮೇಲಿನ ಆಸಕ್ತಿ ಏನೈತಿಲ್ಲ, ಅದೇ ನಮ್ಮ ನಿಜವಾದ ಇರುವನ್ನ ಅನುಭವಕ್ಕೆ ಬರ್ದಂಗೆ ಮಾಡಿತ್ತು. ತೆಗೆದು ಹೋಗ್ಯದನೆ ಆಶೆ ಎಲ್ಲ ದುಃಖಕ್ಕೆ ಮೂಲ ಕಾರಣ. ಜಗತ್ತಿನ ವಿಷಯ ವಸ್ತುಗಳ ಆಶೆ ಸುಖ ಕೊಡ್ತಾವನ್ನು ತಪ್ಪು ತಿಳುವಳಿಕೆಯಿಂದ ಅವುಗಳಲ್ಲಿ ಇಚ್ಛಾ ಉಂಟಾಗಿದೆ. ಇದು ಬರಬ್ಬರಿನ ತಪ್ಪು, ನೀನು ವಿಚಾರ ಮಾಡಿ ನೋಡ್ಕೊ. ಇದು ಸರಿಯಾದ ತಿಳುವಳಿಕೆ ಅಲ್ಲ, ತಪ್ಪು ತಿಳುವಳಿಕೆ ಅದು. ಅನ್ಯದರಿಂದ ಸುಖ ಸಿಗ್ತೈತೆ ಅನ್ನೋ ತಪ್ಪು ತಿಳುವಳಿಕೆ ತೆಗೆದಾಗ ಇನ್ನಲ್ಲಿ ಇದ್ದದ್ದ ಅಲ್ಲಿ ಅನ್ಯದ್ರ ಹುಡುಕಿದ್ರೆ ಯಾಕೆ ಎಲ್ಲಿ ಸಿಗಬೇಕು? ಸುಳ್ಳ ದಣಿತೀನಿ ಇಲ್ಲದಲ್ಲಿ ಹುಡುಕಿ. ಎಲ್ಲರನ್ನೂ ನೀವು ಗೊಳಿಸ್ಲಿಕ್ಕೆ ಹೋದ್ರೆ ಯಾರನ್ನೂ ಸಂತೋಷ ಪಡಿಸಕ್ಕಾಗೋದಿಲ್ಲ. ಏನು ನೀವೊಂದೇ ತೃಪ್ತಿಯನ್ನು ಹೊಂದ್ಕೋ. ನಿನಗೇನು ಬೇಕಾಗೈತಿ, ಎಲ್ಲೈತಿ ಅನ್ನೋ ನೋಡ್ಕೋ. ಇನ್ನೊಬ್ರು ಗೊಡವಿ ಕೈ ಬಿಡು, ಜಗತ್ತಿನ ಗೊಡವಿ ಎದಕ್ಕೆ ಬೇಕಾಗೈತಿ? ಅದಕ್ಕೆ ತನ್ನೊಳಗೆ ತಾನು ನೋಡ್ಕೊಂಡು ಸುಮ್ಮನೆ ಇದ್ದು ಬಿಡು ನೋಡಿ. ಇಡೀ ಜಗತ್ತ ನಿನ್ನಲ್ಲಿ ತೋರಿ ಎಡಗ್ತದ. ನಿಂದ ಜಗತ್ತಿನ ಸ್ತುತಿ, ನಿಂದೆ, ಮಾನ, ಅಪಮಾನಕ್ಕೆ ಯಾಕೆ ಕಣ್ಣು ತೆಗಿಬೇಕು? ಕಣ್ಣ ತೆಗಿಬಾರ್ದು, ಬೇಕಾದಂಗೆ ಹೂಕು ಅನ್ಬೇಕು. ಇದು ತೋರಿಕೆ ಏನೈತಿಲ್ಲ, ಅದಕ್ಕೆ ಅಸ್ತಿತ್ವ ಅಡಗ್ತೈತೆ. ಅದು ತೋರಿ ಅಡಗುದ್ರ ಸಂಬಂಧ ಯಾಕೆ ತಲೆ ಕೆಡಿಸ್ಕೋಬೇಕು? ಇದು ಸಂಬಂಧ ನಿನ್ನ ಇರುವೇನದ ಸತ್ತು ಚಿತ್ತು ಆನಂದ ತೋರುವುದನ್ನಲ್ಲ, ಅಡಗುದೂ ಇಲ್ಲ, ಯಾವಾಗಲೂ ಇದ್ದದ್ದು ಅದು. ಈ ಶರೀರ ಇದ್ದಾಗ ಇದರ ಅನುಭವ ನೀವು ಮಾಡ್ಕೋ. ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ ಅಂತ. ಯಾಕಂದ್ರೆ ಈ ಶರೀರ ಏನೈತಿಲ್ಲ, ಇದ ನಿನ್ನ ಶ್ರೇಷ್ಠವಾದಂತಹ ನಿನ್ನ ಇರುವನ್ನ ತಿಳ್ಕೊಳಿಕ್ಕೆ ಇದು ಸಾಧನ. ಮೊದಲು ಇದನ್ನು ಮಾಡ್ಕೋ ಕೆಲಸ. ತೋರುವವ ನಾನಲ್ಲ, ತೋರುವುದನ್ನು ನೋಡವ ನಾನು. ತೋರುವುದೆಲ್ಲ ಅಡಗುದನ ಅದು. ಏನ್ ತೋರದೆ ಅಡಗದೆ ತೋರುವಿಕೆಗೆ ಅಡಗುವಿಕೆಗೆ ಸಾಕ್ಷಿಯಾಗಿದ್ದು ಅರಿವು ನಾನು. ಯಾವಾಗಲೂ ಇದ್ದಾವ ನಾನು, ಒಂದಿಂದ ನಿತ್ಯ ವಸ್ತು ನಾನು. ಅದನ್ನು ಎಲ್ಲ ಭಾವನೆಗಳನ್ನು ಕಲ್ಪನೆಗಳನ್ನು ಅಳಿದು ಉಳಿದಂತಹದ್ದು ಏನೈತೆಲ್ಲ ಅದ ನಿನ್ನ ನಿಜ. ಅದೇ ಅರುಮಯವಾದಂಥ ಇರು, ಅದು ಪೂರ್ಣವಾದದ್ದು. ಅದು ಎಲ್ಲ ಕಾಲದೊಳಗೂ ಅದೇ. ಅದು ಒಮ್ಮಿದ್ದು ಒಮ್ಮಿಲ್ದಂಗೆ ಆಗುದಿಲ್ಲ. ಹಿಂದು ಇಂದು ಮುಂದು ಯಾವ ಕಾಲಕ್ಕೂ ಇದ್ದಂಥ ವಸ್ತು ಅದು. ಅದಕ್ಕೆ ಸದ್ವಸ್ತು ಅಂತಾರೆ. ಅದ್ರ ಕಡೆ ಲಕ್ಷ ಕೊಡೋದನ್ನ ಯೋಗ. ಏನ್ ಅದ್ರ ಕಡೆ ಲಕ್ಷ್ಯ ಯಾರಿಗೈತಿ ಹೇಳ್ರಿ? ನಮ್ದೆಲ್ಲ ತೋರ್ಕಿ ಕಡೆನೇ ಲಕ್ಷ್ಯ ಐತಿ. ಈ ತೋರ್ಕಿಗೆ ವಿಲಕ್ಷಣವಾಗಿ ನಿಂತಾಗಿದ್ರೆ ಅನುಭವ ಆಕೈತಿ. ಸತ್ಯದ ಅನುಭವವನ್ನು ಮಾಡ್ಬೇಕಾದ್ರೆ ಈ ಮಿಥ್ಯಾ ವಸ್ತುವಿನ ಕಡೆ ಲಕ್ಷ್ಯ ಕೊಡೋದು ಕೈ ಬಿಡೋದನ್ನ. ಈ ವಿಚಾರ ನಿನ್ನಲ್ಲಿ ಯಾವಾಗಲೂ ಜಾಗೃತಿ ಇತ್ತಂದ್ರೆ ಯಾವಾಗ ಬೇಕು ಅವಾಗ ಇಚ್ಛಾ ಮಾಡಿದ್ರೆ ನಿನಗೆ ಸಮಾಧಿ ಹತ್ತದ. ಮಣವೆತ್ತಲೆರಗಲತ್ತ ಯೋಗಬಹುದೇಶ ಅಂತ. ಮೊದಲು ಸಣ್ಣ ಸಣ್ಣ ಕೆಟ್ಟ ಗುಣಗಳನ್ನು ಬಿಟ್ಕೊಂತ ಹೋಗ್ಬೇಕು. ಏನ್ ಅವಾಗ ಅಂತಃಕರಣ ಪರಿಶುದ್ಧಿ ಆಗಕತ್ತೈತಿ. ಒಂದು ಈಟು ಬಿಡಾಕ್ತಾ ಇರ್ಲಿ, ಮತ್ತು ಹಂಗದವನು ಕಡಿಮೆಗೆ ಅವ್ ನೋಡ್ಕೊರಿ. ಮನುಷ್ಯನಾಗಿರಂತ ಹೀನ ಗುಣಗಳು ಏನದಾವಲ್ಲ ಅವನ್ನೆಲ್ಲ ತೆಗೆದಾಕ.
ಇದಕ್ಕೆ ಅನುವೃತ ಅಂದಾರ. ಕ್ರಮೇಣ ಒಂದೊಂದ ಕೆಟ್ಟ ಗುಣಗಳನ್ನು ಬಿಡ್ಕೋಂತ ಹೋಗುದು. ಯಾವಾಗಲೂ ಬ್ರಹ್ಮಚಿಂತನದಾಗಿರೋವಾಗ ಈ ಜಗತ್ತಿನ ಗದ್ಲೆ ಅದಕ್ಕೆ ಬೇಕಾಗೈತಿ. ಅವ ಜಗತ್ತಿನಿಂದ ಏನಾರ ಬೇಕಂದವಾಗ ಜಗತ್ತಿನ ಕಡೆ ಎಲ್ಲ ಕೊಡ್ತಾನ. ಏನೂ ಬೇಡ ನಮಗೆ ಜಗತ್ತಿನ. ಆತ್ಮಚಿಂತನ ಅಥವಾ ಬ್ರಹ್ಮಚಿಂತನ ಅಂದ್ರೆ ನಮ್ಮ ಚಿಂತನದಾಗ ನಾವಿದ್ರಿ ಯಾವ ಕೊರತೆನೂ ಇಲ್ಲ ನಮಗೆ. ಒಬ್ರಿಗೊಬ್ರು ಸ್ವಾರ್ಥ ತ್ಯಾಗ ಮಾಡಿದಾಗ ನಮ್ಮಲ್ಲಿ ದೈವಿ ಶಕ್ತಿ ಜಾಗೃತ ಆಕೈತಿ ನೋಡ್ರಿ. ಸ್ವಾರ್ಥ ತ್ಯಾಗ ನನ್ನದು ನನಗ ಅನ್ನೋದು ಕೈ ಬಿಡೋದು. ಪರೋಪಕಾರಕ್ಕಾಗಿ ಟೊಂಕ ಕಟ್ಟಿನಿಲ್ಲ ಅಂದಾಗ ನಿನ್ನಲ್ಲಿ ಇದು ಜಾಗೃತ ಆಕೈತಿ. ಹೆಂಡ್ರ ಮಕ್ಕಳು ಗುಜರಾಣಿ ಎಲ್ಲರೂ ಮಾಡ್ತಾರ, ಏನ್ ದೊಡ್ಡ ಕೆಲಸ. ಅದಕ್ಕಾಗಿ ಇದೊಂದು ಜನ್ಮ ಮುಡುಪಾಗಿಟ್ಟೇನು ಇನ್ನೊಬ್ಬರ ಹಿತಕ್ಕಾಗಿ ಪರೋಪಕಾರಕ್ಕಾಗಿ ಮೀಸಲಾಗಿಡೋದು. ಅನಂತ ಜನ್ಮಗಳ ಅದನ್ನ ಮಾಡ್ಕೊಂತ ಬಂದಾರ ಅವ್ರ ಮಹಾತ್ಮರು. ಇದು ಒಂದ ಜನ್ಮದಾಗಲ್ಲ, ಇನ್ನೊಬ್ಬರಿಗೆ ಹಿತ ಮಾಡ್ಕೊಂತ ಅನೇಕ ಜನ್ಮಗಳಲ್ಲಿ ಅದನ್ನ ಅಭ್ಯಾಸ ಮಾಡ್ಕೊಂತ ಬಂದವ ಯೋಗಿ. ವಾಗಿ ಈ ಜನ್ಮದೊಳಗೆ ನಮಗೆ ಅದನ್ನು ಹೋಗಿ ಬಂದಿರ್ತೈತಿ. ಒಂದು ಪುಣ್ಯ ಬಹುಜನ್ಮದ ಪುಣ್ಯ ಒದಗಿ ಬಂದಾಗ ಅಂತಾರಲ್ಲ, ಅವು ಮಾಡಿ ಇನ್ನೊಬ್ಬರಿಗೆ ಹಿತ ಮಾಡಿರ್ತಾನ ನಾವು. ಅದೇ ನಮ್ಮದು ಇದು. ನಮ್ಮ ಸ್ವಾರ್ಥವನ್ನು ಬದಿಗಿಟ್ಟು ಇನ್ನೊಬ್ಬರಿಗೆ ಹಿತ ಮಾಡೋದು. ಜನ್ಮ ಜನ್ಮಾಂತರ ಅದನ್ನ ಮಾಡ್ಕೊಂತ ಬಂದಾರ. ಅವ್ರಿಗೆ ಸತ್ಪುರುಷರು ಅಂತಾರೆ. ಇದು ಒಂದೇ ಜನ್ಮದಾಗ ಮಾಡಿಲ್ಲ ಅವರು. ಅನೇಕ ಜನ್ಮಗಳಲ್ಲಿ ಇದರ ಅಭ್ಯಾಸ ಪ್ರಯತ್ನ ಮಾಡ್ಯಾರ ಇನ್ನೊಬ್ಬರಿಗೆ ಹಿತ ಮಾಡೋದನ್ನು. ಜೀವ ವಾಸನೆಗನುಗುಣವಾಗಿ ಕರ್ಮಗಳನ್ನು ಮಾಡ್ತಾನೆ. ಕರ್ಮಕ್ಕನುಸಾರವಾಗಿ ಮತ್ತೆ ಜನ್ಮ ಧಾರಣ ಮಾಡ್ತಾನೆ. ಹೌದು, ವಾಸನೆ ಇತ್ತಂದ್ರೆ ಆ ವಾಸನೆಗನುಗುಣವಾಗಿ ಮತ್ತೆ ಕರ್ಮಗಳನ್ನು ನಾವು ಮಾಡ್ತಾನೆ. ಅದಕ್ಕೆ ತಕ್ಕಂಗೆ ಮತ್ತೆ ಜನ್ಮಗಳನ್ನು ನಾವು ಹೊಂದಬೇಕಾಗ್ತದೆ. ಅದಕ್ಕೆ ಮೊದಲೇ ಈ ಶರೀರ ಜೀವಂತ ಇದ್ದಾಗ ಇವೆಲ್ಲ ವಾಸನೆಗಳೇನದ ವಿಷಯ ವಾಸನೆಗಳನ್ನು ಸಮೂಲವಾಗಿ ಉಳಿಯದಂತೆ ಅವನು ನಾಶ ಮಾಡ್ಕೊ. ನಿನಗಿಂತ ಶ್ರೇಷ್ಠವಾದಂಥ ವಸ್ತು ಈ ಜಗತ್ತಿನೊಳಗೆ ಮತ್ಯಾವುದೂ ಇಲ್ಲ. ಮಹಾತ್ಮರೆಲ್ಲ ಏನು ಹೇಳಿದ್ರು? ನೀವೆಲ್ಲರೂ ದೇವ ಸ್ವರೂಪಿಗಳಾದಿರಿಪ್ಪ, ಅದನ್ನು ಮೊದಲ ತಿಳ್ಕೋರಿ ಅಂತ ಹೇಳಿದ್ರು. ಗದಿಗೆ ಕಟ್ಕೊಂಡು ಅದಕ್ಕೆ ನಡ್ಕೋರಿ ಅಂತ ಹೇಳಿದ್ರು ಅವರು. ಗದಿಗೆ ಗೊಂಬೆ ಕಟ್ಕೊಂಡ ನಡ್ಕೋರಿ ಅಂತ ಹೇಳಿದ್ರು. ಬಿಡ ಅವನು ಕಿತ್ತೋಗಿ ಅವನು. ಯಾವ್ದಾರ ಫೋಟೋ ಗದ್ದಿಗೆ ಅದು ಮೂಲ ವಸ್ತು ಆಗ್ಬೋದು. ಶ್ರುತಿ ಏನು ಹೇಳ್ತೈತಿ? ಗದ್ದಿಗೆ ಹೋಗೋ ನಡ್ಕೋ ಫೋಟೋ ಪೂಜೆ ಮಾಡೋ ಅಂತ ಹೇಳ್ತದ. ಎಲ್ಲಿ ಜೀವಂತ ಇರ್ತಾರೆ ಅದನ್ನ ಹೋಗಿ ತೊಗೊಂಡವರು ಬ್ರಹ್ಮನಿಷ್ಠರು ಅಲ್ಲಿ ಹೋಗಿ ಕೇಳಿ ನಿನ್ನ ಸಂಶಯಗಳನ್ನೆಲ್ಲ ನಿವಾರಣೆ ಮಾಡ್ಕೊ. ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಗುರುಮೇವಂ ಅವಿಗಚ್ಚೇತ್ ಸಮಿತ್ಪಾನಿ ಅಂತ. ಎಲ್ಲಿ ಶ್ರೋತ್ರಿಯ ಬ್ರಹ್ಮನಿಷ್ಠರು ಇರ್ತಾರೆ ಅಲ್ಲಿ ಹೋಗಿ ನಿನ್ನ ಸಂಶಯಗಳನ್ನೆಲ್ಲ ನಿವಾರಣೆ ಮಾಡ್ಕೊ ಅಂತ. ಜೀವಂತ ಇದ್ದಾಗ ಹೇಳಿದ ದಾದ್ ಮಾಡಲಿಲ್ಲ. ಯಾಕ್ರಿ? ಗಂಟ್ಲು ಒಣಗಿ ಸೊಂಡ್ಯಾರ ಮಟ್ಟ ಒದರಿರೋ ದಾಳು ಮಾಡಲಿಲ್ಲ. ಆದ ಮ್ಯಾಗ ಅವ್ರು ಗದ್ಗೆ ಇಟ್ಕೊಂಡು ಗೊಂಬೆ ಗದ್ಗೆ ಕಟ್ಕೊಂಡು ಗೊಂಬೆ ಇಟ್ಕೊಂಡು ಏನು ತಿಳ್ಬೇಕು? ಎಷ್ಟು ಜನ್ಮ ಕುಡಿಬೇಕು? ಜೀವಂತ ಇದ್ದಾಗ ಗಂಟ್ಲು ಒಣಗಿ ಸೊಂಡ್ಯಾರೋ ಮಟ್ಟ ಹೇಳಿರೂ ಪರಿಣಾಮ ಆಗಲಿಲ್ಲ. ಇನ್ನು ಗದ್ಗೆ ಗೊಂಬೆ ಪರಿಣಾಮ ಏನಾಕೈತಿ? ಹುಚ್ಚಿ ಆಕೈತೆ ಗದ್ಗೆ ಗೊಂಬೆ ನೋಡ್ಕೊಂತ ಕುಂತ್ರ. ಅದಕ್ಕೆ ಮಹತ್ವ ಕೊಟ್ರೇನ್ರಿ ಅವರು? ಯಾವ ಮಹತ್ವನೂ ಮಹತ್ವ ಕೊಟ್ಟಿಲ್ಲ. ಅದನ್ನು ಹೊಂದಾನ ಆಗ್ಲಿಕ್ಕೆ ಇವರೆಲ್ಲ ಅದನ್ನು ಹೋಗಿ ತಗೊಳ್ಳುವಂಥ ಸಾಮರ್ಥ್ಯ ಇಲ್ಲದಕ್ಕೆ ಇವನ್ನೆಲ್ಲ ಗದ್ದಿಗೆ ಗೊಂಬೆ ಮಾಡ್ಕೊಂಡು ಅದ್ರ ಹೆಸರಿನ ಮ್ಯಾಗ ಜಾತ್ರೆ ಮಾಡೀನಿ, ಇದನ್ನು ಮಾಡೀನಿ, ಮಂದಿ ಕೂಡಿಸು. ಯಾವುದಕ್ಕೆ ಬಂದ್ರಿ? ಅದ್ರ ವಿಶೇಷಂಗ್ರ ಮಾಡ್ಕೊಂತ ಚೈನಿ ಹೊಡ್ಕೊಂತ ಅಡ್ಡಾಡಕ್ಕೆ ಮಾಡಿದ್ವಿ. ಇದ ನಡೀತಿತ್ತು. ಮತ್ತೊಂದು ಏನೂ ಅಲ್ಲ, ಅದರಿಂದ ಲಾಭ ಇಲ್ಲ. ಈ ಆತ್ಮಚಿಂತನದ ಅಭ್ಯಾಸದಾಗ ತೊಡಗೋ ಸಂಬಂಧ ಇದನ್ನು ನಾವು ಉಪಯೋಗ ಮಾಡ್ಕೊಳ್ಳಿಲ್ಲ. ಬರೇ ಗದ್ದಲ ಸಂಬಂಧ. ಮಹಾತ್ಮರು ಇವನ್ನೆಲ್ಲ ಯಾಕ್ರಿ ಜಾತ್ರೆ ಮಾಡೋದು? ಅವರು ವಿಚಾರಗಳನ್ನು ಏನದಾವಲ್ಲ ಹೇಳಿದ ವಿಚಾರಗಳನ್ನು ಅಲ್ಲಿ ಶ್ರವಣ ಮಾಡೋದು, ಮನನ ಮಾಡೋದು, ನಿಧಿಧ್ಯಾಸನ ಮಾಡೋದು ನಡೀತಾವಲ್ಲ. ಯಾವ ಮಠಮಾನ್ಯಗಳಲ್ಲಿ ನಡೆದಾವ ಹೇಳಿ?
ಪಡ್ರಂತಲ್ಲಿ ಕುಸ ಕೇಳ್ದಂಗೆ ಅಂತಿದ್ರು ಅದು ಮಠಮಾನ್ಯಗಳಲ್ಲಿ ಅಧ್ಯಾತ್ಮ ವಿಚಾರ ಅಲ್ಲಿ ನಡೆಸುವ ಎಲ್ಲಿ ಇಲ್ಲ ಇಲ್ಲ ಗದಗಿನ ಮಠದಾಗ ಇಲ್ಲಿ ಐತಿ ನೋಡ್ರಿ ಹಂಗ ಕೇಳಬೇಡ ಅದು ಜಾತ್ರೆಯಾಗ ವಿಶೇಷ ಇದ್ದಾಗ ಟಾಟಿ ಏನೇನು ಮಾತು ಬಾಳಿಲ್ಲ ಇಲ್ಲ ನಿರಂತರ ಶಿವಾನಂದ ಅಜ್ಜ ಅವ್ರು ಇದ್ದಾಗ ಶರೀರ ಬಿಡುವವರೆಗೂ ಅದನ್ನು ಅವರು ಮುಂದುವರ್ಷಾರಲ್ಲಿ ಏನು ಅವ್ರು ಬಿಟ್ಟ ನಂತರ ಎಲ್ಲಿ ಐತಿ ನೋಡ್ರಿ ಯಾರು ಅದನ್ನು ಹೇಳೋರು ಯಾರು ಅನುಭವ ತಂದು ಕೊಡೋರು ಯಾರದಾರೆ ಏನು ಅಲ್ಲಿ ಅವ್ರು ವಂಶದವ್ರನ್ನ ಬರ್ದಂಗೆ ಮಾಡಿದ ಕೂಡಲೇ ಪುಣ್ಯ ಮುಗೀತೆ ಅಂತಲ್ಲಿ ಹೌದಿಲ್ಲ ಅಲ್ಲಿ ಅವರು ಅಂಥವ್ರಿಗೆ ಆಸ್ಪದ ಕೊಡಲಿಲ್ಲ ಅಂದ್ರೆ ಮತ್ತೆ ಏನು ಆದಂಗಾಯ್ತು ಅಲ್ಲಿ ಏನು ನಡೀತೈತಿ ನಿಜವಾದ ಇದು ನಡಿಬೇಕಾತಂದ್ರೆ ಅಲ್ಲಿ ಅಂಥವ್ರ ಸಮರ್ಥರು ಬೇಕಾಕತಿಲ್ಲ ಅಲ್ಲಿ ಯೋಗ್ಯತಾ ಇದ್ದವ್ರು ಅದು ಮುಂದುವರಿಸ್ಬೇಕನ್ನುವಂಥ ಯಾರಿಗೈತಿ ಎಲ್ಲ ವಿಷಯ ಬಡ್ಕರ ಅದಾರ ಏನು ಯಾವನಾರು ಹೇಳೋದು ಬೇರೆ ತಂದು ಕೊಟ್ರೆ ನಾವು ನಡೆಸ್ತಾನ ನಾವು ನಡೆಸೋದು ಬೇರೆ ಅಲ್ಲಿ ಅದು ಮೂಲ ಇದ್ದದ್ದು ಅವಾಗೇನು ಗೊತ್ತೈತಿ ಹೌದಿಲ್ಲ ಹೇಳುವತ್ನಾಗ ಅಷ್ಟೇ ಎಲ್ಲರೂ ಆಗಿಬಿಟ್ಟಿರ್ತೇವೆ ಸಾಧುಗಳು ಬಿಟ್ಟುಕೂಲೆ ಎಲ್ಲರೂ ಚೋದುಗಳ ನಾವು ನಿರಂತರವಾಗಿ ಇದರ ಅಭ್ಯಾಸದಾಗಿರೋರು ಯಾರ್ದಾರು ಹೇಳಿ ಭಾಳ ಕಠಿಣ ಐತಿ ಏನು ಆ ಪರಂಪರೆ ಮುಂದುವರ್ಸ್ಕೊಂಡು ಹೋಗೋದು ಭಾಳ ಕಠಿಣ ಐತಿ ಜ್ಞಾನ ಪರಂಪರೆ ಶಿವಾನಂದ್ರಿ ಏನು ಹೇಳಿದ್ರು ಇದನ್ನ ಗದಿಗೆ ಕಟ್ಟುವಂತ ಹೋಗ್ರಪ್ಪ ಅದಕ್ಕೆ ನಡ್ಕೋರಿ ನೀವು ಮುಕ್ತರಾಕಿರಿ ಅಂತ ಹೇಳಿದ್ರು ಅವ್ರು ಏನು ಸ್ವರೂಪ ಅನುಸಂಧಾನ ಮಾಡಿ ನಿಮ್ಮ ನಿಜ ಸ್ವರೂಪವನ್ನು ತಿಳ್ಕೊಂಡು ಜನ್ಮ ಸಾರ್ಥಕ ಮಾಡ್ಕೊಡಿ ಅಂತ ಹೇಳಿರಿಲ್ಲ ತೂರಿ ಪದವಂತನ ಅಂತ ಹೇಳಿದ್ರು ಇಲ್ಲ ಬಿಟ್ಕೊಟ್ಟು ಹೊರಗೇನಾರು ಜಾತ್ರೆ ಮಾಡಂತ ಹೇಳಿದ್ರನ ಅವರು ನಾಲಿಗೆ ಸಮಯಂಗೆ ಹೇಳಿದ್ರು ಮತ್ತು ಅದನ್ನು ಗದ್ದಿಗೆ ಗೊಂಬೆ ಹಿಡ್ಕೊಂಡು ಕುಂತ್ರೆ ಏನು ತಿಳಿದಂಗೆ ಆತು ನಿಮ್ಗೆ ಅವ್ಯಾಹತವಾಗಿ ಹೇಳಿದವು ಅದನ್ನು ಬಿಟ್ಟು ಬಿಡೋದು ನಾನೇ ದೇವರಿದ್ದೇನೆ ಸಚ್ಚಿದಾನಂದ ಸ್ವರೂಪ ಇದ್ದೇನೆ ಅನ್ನೋದು ಅನುಭವ ಮಾಡ್ಕೊಳ್ಳದೆ ಇದ್ದದ್ದಕ್ಕೆ ಎಲ್ಲ ಅನರ್ಥಗಳು ನಮಗೆ ಉಂಟಾಗ್ಯಾವ ನೋಡ್ರಿ ಯಾಕೆ ನಾವು ದುಃಖ ಪಡ್ಲಿಕ್ಕತ್ತೇವೆ ಅನ್ನೋದು ಯಾರು ವಿಚಾರ ಮಾಡಿರಿ ನಿಜವನ್ನ ತಿಳಿಲೇ ಇದ್ದದ್ದಕ್ಕೆ ತನ್ನ ಬಿಟ್ಟು ಅನ್ಯದ್ರಾಗ ಹುಡುಕಿ ನೀ ದುಃಖ ಪಡ್ಲಿಕ್ಕತ್ತಿ ಆರಾಮ್ ನಿಮ್ಮಲ್ಲಿ ಐತೆ ಹೊರತು ನಿನಗೆ ಬೇಕಾದದ್ದು ಅನ್ಯದ್ರಾಗ ಹುಡುಕಿರೋದು ಸಿಗುವಂಥ ವಸ್ತು ಅಲ್ಲ ಅದು ಹೊರಗಿಲ್ಲ ಅನ್ನೋದು ಖಾತ್ರಿ ಆಗ್ಬೇಕು ನೋಡಿ ನಾವು ನಮ್ಮಲ್ಲಿ ಐತೆ ಅನ್ನೋದು ಯಾವ ಖಾತ್ರಿ ಆಕೈತಿ ಸಮಾಧಿ ಹೊಂದಿ ಅವ್ನು ಖಾತ್ರಿ ಮಾಡ್ಕೊತಾನ ಅವನ್ ಚಿಂತೆ ಕಡಿತೈತಿ ನಿಮಗೆ ಆರಾಮ್ ಬೇಕಾದಂದ್ರೆ ಹೊರಗೆ ಹುಡುಕಾಕ್ ಹೋಗ್ಬೇಡ ನಿಮ್ಮೊಳಗೆ ನೋಡ್ಕೋ ಕೆಲಸ ಸುಮ್ಮನೆ ಇದ್ದಾಗ ನಿನ್ನಲ್ಲೇ ಅನುಭವ ಬರ್ತೈತಿ ಅದು ಜಗತ್ತಿನ ಗೊಡವಿಗೆ ಬಿದ್ದೆ ಅಂದ್ರೆ ಆರಾಮ್ ಕಳ್ಕೋತಿ ನೋಡು ಅದಕ್ಕೆ ಜಗತ್ತಿನ ಗೊಡವಿಗೆ ಹೋಗಬೇಡ ತನ್ನಲ್ಲೇ ತಾನು ಆನಂದ ಹೊಂದಲಿಕ್ಕೆ ಪ್ರಯತ್ನ ಮಾಡಬೇಕು ತಾನೇ ತನ್ನೋಳು ತನ್ನ ನಿಜವ ನೋಡಲು ಪರಮಾನಂದ ಚಿದ ಖಂಡ ರೂಪ ನೀ ಅನ್ಯದರಿಂದ ಸುಖ ಹೊಂದಬೇಕು ಅನ್ನೋದು ತೆಗೆದೊಗೆಯದು ಬ್ರಹ್ಮದ ತಿಳುವಳಿಕೆ ಮಾಡ್ಕೊಂಡವಾಗ ಕವಿ ಅಂತಾರೆ ಕಮ್ ವಿಜಾನಾತಿ ಇತಿ ಕವಿ ಅಂತ ಭಕ್ತಿ ಅಂದ್ರೆ ಪ್ರೀತಿ ಎದ್ರ ಮ್ಯಾಗ ನಮಗೇನು ಬೇಕಾಗೈತಿ ಅದ್ರ ಮ್ಯಾಗ ಎಲ್ಲರಿಗೂ ಸುಖದ ಮ್ಯಾಗ ಪ್ರೀತಿ ಐತಿ ಸಾಮಾನ್ಯ ಮ್ಯಾಗ ಅವು ಕೆಟ್ಟ ಹೋದ್ವು ಅಂದ್ರೆ ಅದ್ರ ಮ್ಯಾಗಿನ ಬ್ಯಾಡಕ್ಕವು ಹೌದಿಲ್ಲ ಅದ್ರ ಸುಖ ಅದು ಕೆಡಲಾರದಂಥ ವಸ್ತು ಅದು ಬೇಡಾಗುವ ಪ್ರಸಂಗನ ಬರುತ್ತೆ ಎಲ್ಲರದು ನಿಜವಾಗಿ ಸುಖದ ಮ್ಯಾಗ ಪ್ರೀತಿ ಐತಿ ವಿಚಾರ ಮಾಡಿ ನೋಡಿದ್ರೆ ಸಾಮಾನುಗಳು ಅವು ಇದಕ್ಕಿದ್ದಂಗೆ ಇರುದಿಲ್ಲ ಅವು ಬೇಕಾದದ್ದು ಮೊದಲ ಪ್ರೀತಿ ಮಾಡಿದ ಹಿಂದಗಡೆ ಅವು ಕೆಟ್ಟ ಕೂಡಲೇ ಅವು ಬೇಡಾಕಾವು ನಿನಗೆ ಸಂಕಟ ಕೊಡಕ್ಕೆ ಹತ್ತಿ ಬಿಡ್ತಾವೆ
ಈ ಶರೀರ ಮ್ಯಾಗ ಎಷ್ಟು ಪ್ರೀತಿ ಐತಿಲ್ಲ, ಇದಕ್ಕೆ ಯಾವ್ದಾರ ಒಂದು ಬ್ಯಾನಿ ಗಂಟು ಬಿತ್ತಂದ್ರೆ ದೌಡ್ ಬಿಟ್ಟೇನೆ ಅಂತ. ಹ್ಮ್ ಯಾವಾಗ ಇದನ್ನ ಬಿಟ್ಟೇನು ಅಂತ ಹತ್ತಿರ್ತೈತಿ ನನಗೆ, ಇದು ಸಂಕಟ ಕೊಡಾಕೈತಿ ಅಂದ್ರೆ. ಯಾರ ಶಿಷ್ಯರು ಯಾರೂ ಆಗೋದು ಬೇಕಾಗಿಲ್ಲ, ನಿಮ್ಮ ಶಿಷ್ಯರು ನೀವು ಆಗೋದು ನೋಡ್ರಿ. ಅರಿವಿನ ಶಿಷ್ಯರ ಇಲ್ಲ, ಹೌದಿಲ್ಲ? ಗುರು ಅಂದ್ರೆ ಅರುವ ಗುರು, ವ್ಯಕ್ತಿ ಅಲ್ಲ ಗುರು ಅಂದ್ರೆ. ಹೊರಗಿನ ಆಡಂಬರ ಬೆನ್ನು ಹತ್ತಿರ ಸಮಾಧಾನ ಶಾಂತಿ ಇರ್ತೈತೆ ಅನ್ನಿ ನಿಮ್ಗೆ. ಆಡಂಬರ ಇದ್ರೆ ದೊಡ್ಡ ಮಠ ಅಂತ ತಿಳ್ಕೊಂಡಾರ. ಏನ್ರಿ ಮಂದಿ ದೊಡ್ಡ ಆಡಂಬರಪ್ಪ ಇದಂತ. ಒಬ್ಬರಾದ್ರ ತಿಳುವಳಿಕೆ ಮಾಡ್ಕೊಂಡಾರದಿರಿ ಅದ್ರಾಗ ಇಷ್ಟು ಮಂದಿಯಾಗ ಯಾರಿಗೂ ಇಲ್ಲ. ಹೊರಗಿನ ಆಡಂಬರ ಮಾಡ್ಕೋತ ಕೂದ್ರೆ ಮಂದಿ ಭಾಳ ಕೂಡ್ತಾರೆ, ಹೌದಿಲ್ಲ? ಅದಕ್ಕೆ ಯಾಕೆ ಮನಸ್ಸು ಮಾಡೋದಿಲ್ಲ ಅಂತ ನಮ್ಮ ರಾಮತೀರ್ಥನ ಕೇಳ್ತಾರೆ. ನೀವು ಆಡೋದು ಬಾರಿಸೋದಕ್ಕೆ ಯಾಕೆ ಇದನ್ನು ಮಹತ್ವ ಕೊಡೋದಿಲ್ಲ ನೀವು ಮನೋರಂಜನೆಗೆ ಕಾರ್ಯಕ್ರಮ ಅಂತ ಕೀಳುಮಟ್ಟಕ್ಕೆ ರಾಮ ಹಿಡಿಯುವುದಿಲ್ಲ ಅಂತ ಹೇಳ್ಯಾರ ರಾಮತೀರ್ಥರವರು ಕೂಡ. ಏನ್ ಜನರಿಗೆ ಮನೋರಂಜನೆ ಮಾಡುವುದಕ್ಕಾಗಿ ರಾಮನು ಸತ್ಯದ ಸುವರ್ಣ ಮೇರು ಪರ್ವತದಿಂದ ಕೆಳಗಿಳಿದು ಬರಲು ಸಿದ್ಧನಿಲ್ಲ ಅಂತ. ಅವೆಲ್ಲ ನನ್ನ ಘನತೆ ಗೌರವಗಳಿಗೆ ಕೀಳಾದವುಗಳು. ಹಾಡೋದು ಬಾರಿಸೋದು ಇದನ್ನು ಮಾಡೋದು ಕೀಳು ಮಟ್ಟಕ್ಕೆ ಅಂತೂ ರಾಮ ಇಳಿಯಲಾರ ಅಂತ. ತನ್ನೊಳಗೆ ತಾನು ಹೊಳ್ಳಿ ನಿಂತು ನೋಡಿಕೊಂಡಾಗ ನಾನು ಸಚ್ಚಿದಾನಂದ ಸ್ವರೂಪ ಇದ್ದೇನೆ ಅನ್ನೋದು ಪ್ರತಿಯೊಬ್ಬರಿಗೆ ಇದು ಅನುಭವ ಬರ್ತೈತಿ. ಭವಮಾಲೆ ಅನ್ನುವಂಥದ್ದು ನಿನಗಿಲ್ಲ ಇಲ್ಲ. ನಿನ್ನ ಬಗ್ಗೆ ನೀವು ವಿಚಾರ ಮಾಡಿ ನೋಡಿದ್ರೆ ಇದು ಭವಮಾಲೆ ನಿನಗಿಲ್ಲ ಇಲ್ಲ ಅನ್ನೋದು ಖಾತ್ರಿ ಆಕೈತಿ. ಭವಮಾಲೆಗೊಳಗಾದನೆಂಬುದೇ ಖುಷಿ, ನಿನ್ನನ್ನು ವಿವರಿಸಿ ನೋಡಲೇ ಜೀವನೇ ನೀನೇ ಮುಕ್ತನು ಅಂತ. ನೀವು ಹೊಸದಾಗಿ ಏನಾರು ಮಾಡಿ ದೇವರಾಗಬೇಕಾಗಿಲ್ಲ, ಸದ್ದ ದೇವ್ರ ನೀನ ದೇವರು. ಅಹಂಕಾರ ಏನದ ನೋಡ್ರಿ, ಅರಿವಿನ ಆಧಾರದ ಮೇಲೆ ತೋರಿದಂಥ ತೋರಿಕೆ ಅದು. ಏನ್ ಅದಕ್ಕೆ ನಾನು ನಂದು ಅಂತ ಹೊಂಟಿ ಅಂದಲ್ಲಿ ಬಳಲಿಕ್ಕೆ ತಪ್ಪೋಲ್ಲ. ನೀ ಯಾರದೇನು ನೆನಪಿನಾಗ ನಿನಗಿದ್ರೆ ಬಳಲಿಕ್ಕೆ ಯಾಕೆ ಬರ್ತೈತಿ? ಅರಿವಿನ ಆಧಾರದ ಮೇಲೆ ತೋರಿದಂಥ ತೋರಿಕೆ ಬೆನ್ನತ್ತಿ ಇರುವುದು ಯಾವುದೇ ಥರದಿಂದ ವಿಕಾರ ಆಗಿಲ್ಲ, ಅದು ವಿಕಾರಿಸುವಂಥದ್ದಲ್ಲ. ಪರಂತು ನಿನ್ನ ಆಧಾರದ ಮೇಲೆ ತೋರಿದಂಥ ವಸ್ತುಗಳು ಅವು ವಿಕಾರ ಹೊಂತವು, ಅವು ಇದಕ್ಕಿದ್ದಂಗಿರಲಿಲ್ಲ. ಮನಸ್ಸು ಯಾವ ವಸ್ತು ವಿಕಾರ ಹೊಂದತಿ ಆ ವಸ್ತುವಿನಲ್ಲಿ ಆನಂದ ಹುಡುಕುವ ಪ್ರಯತ್ನ ನಡೆಸೈತಿ. ಕೆಟ್ಟು ಹೋಗುವಂಥ ವಿಕಾರ ಆಗುವಂಥ ವಸ್ತುಗಳಲ್ಲಿ ಆನಂದವನ್ನು ಹುಡುಕಾಕತ್ತೈತೆ ಅದು ಮನಸ್ಸು. ಸಿಗಬಹುದು. ಆನಂದ ಯಾವಾಗಲೂ ವಿಕಾರಿಸುವುದಲ್ಲ, ಅದು ವಿಷಯ ವಸ್ತುಗಳು ವಿಕಾರ ಹೊಂತವು. ಮನಸ್ಸು ಯಾವ ವಸ್ತು ವಿಕರಿಸ್ತೈತಿ ಅದ್ರ ಬೆನ್ನು ಹತ್ತಿ ಬಿಟ್ಟೈತಿ, ಹೊಳಿವಲ್ಲ ಅದಕ್ಕೆ. ಇವು ಕೆಡ್ತಾವ ವಿಕಾರಕ್ಕ ಅನ್ನೋದು. ಯಾವಾಗ ಇದು ಹೊಳಿತೈತಿ ವಿವೇಕ ಜಾಗೃತ ಆಕೈತಿ, ಯಾವ ಅದರ ಬಗ್ಗೆ ಆಸಕ್ತಿಯನ್ನು ತೆಗೆದಾಕ. ವಿಕಾರ ಹೊಂದದೇ ಇರತಕ್ಕಂಥ ವಸ್ತುವಿನಲ್ಲಿ ಅವಾಗ ಆಸಕ್ತಿ ಬಿಡ್ತದೆ. ವಿಕಾರ ಹೊಂದುವಂಥ ವಸ್ತುವಿನಲ್ಲಿ ಅನಾಸಕ್ತಿ ಬರ್ತದೆ. ಅದರ ಕಡೆ ಮನಸ್ಸು ಕೊಡಕ್ಕೆ ಒಲ್ಲೆ ಅಂತ. ಹಗ್ಗದ ಮೇಲೆ ಹಾವು ತೋರಿದ್ರು ಹಗ್ಗಕ್ಕೆ ಏನಾರು ಆಗೈತೇನ? ಹಗ್ಗದೊಳಗೆ ಏನಾರು ಹಾವು ಹೊಗಸಾಕ್ ಬರ್ತೈತೇನ? ಹಂಗೆ ನಿನ್ನ ಸಚ್ಚಿದಾನಂದ ಸ್ವರೂಪದಲ್ಲಿ ಇದು ಮಾಯಾ ತೋರಿದ್ರು ನಿನ್ನ ಸ್ವರೂಪಕ್ಕೆ ಯಾವುದೇ ಥರದ ಹಾನಿಯನ್ನುಂಟು ಮಾಡಿಲ್ಲ. ಮೂರೂ ಅವಸ್ಥೆಗಳೇನದಾವ ಇವೆಲ್ಲ ಅಹಂಕಾರಕ್ಕೆ ಬಂದು ಹೋಕ್ಕವು. ಆತ್ಮ ಮೂರು ಅವಸ್ಥೆಗಳಲ್ಲಿ ಅನುಸೂತವಾಗಿ ಐತಿ. ಇಂದ್ರಿಯಗಳನ್ನ ವಿಷಯ ವ್ಯವಹಾರದಿಂದ ಹಿಂದಕ್ಕೆ ಸರಿಸೋ ಪ್ರಯತ್ನ ಮಾಡಬೇಕು. ಅದಕ್ಕೆ ಇಂದ್ರಿಯಗಳ ಪ್ರತ್ಯಾಹಾರ. ವಿವೇಕ ಇದ್ರೆ ಬರ್ತೈತ್ರಿ ಇದು. ವಿವೇಕ ಇಲ್ಲದ ಹೊರತು ನಮಗೆ ಈ ಪ್ರತ್ಯಾಹಾರ ಮಾಡಕ್ಕೆ ಬರೋದಿಲ್ಲ. ಪ್ರತ್ಯಾಹಾರ ಮಾಡಿದಾಗ ಧ್ಯಾನ ಆತೈತಿ ನನಗೆ, ಹೌದಿಲ್ಲ? ವಿಷಯದಿಂದ ಇಂದ್ರಿಯಗಳಿಂದ ಮನಸ್ಸನ್ನು ಹಿಂದಕ್ಕೆ ಸರಿಸೋದು, ಹೌದಿಲ್ಲ? ಮನಸ್ಸಿಗೆ ಪ್ರತ್ಯಾಹಾರ, ಇಂದ್ರಿಯಗಳ ಪ್ರತ್ಯಾಹಾರ ಅದು ಸಿದ್ಧಿಸಿದಾಗ ಈ ಧ್ಯಾನದ ಸೂತ್ರ ನಮಗೆ ಹತ್ತೈತಿ. ಪ್ರತ್ಯಾಹಾರ, ಧ್ಯಾನ, ಧಾರಣ. ಚಿತ್ತವೃತ್ತಿಯಲ್ಲಿ ಅನ್ಯ ಭಾವನೆಯಲ್ಲೆಲ್ಲ ಹೋಗಿ ಆನಂದಮಯವಾದ ಇರುವಿನ ಅವಧಾರಣ
ಯಾವಾಗ ಆಕತಿ ಅದಕ್ಕೆ ಧಾರಣ ಸ್ಥಿತಿ ಅಂತಾರೆ. ಏನ್ ಅವ ಧಾರಣ ಸ್ಥಿತಿ ಅದು ಗಟ್ಟಿ ಆತಂದ್ರೆ ಅವಾಗ ಸಮಾಧಿ ಸಿದ್ಧಿಸ್ತದೆ. ಏನ್ ಅಲ್ಲಿ ಮಠ ನಿನಗೆ ಜ್ಞಾನ ಆಗೈತಿ ಅನ್ನೋದೆಲ್ಲ ಸುಳ್ಳು. ನಿನಗೆ ಹಗ್ಗದ ಆಧಾರದ ಮೇಲೆ ಹಾವು ತೋರಿದ್ರು ಹಗ್ಗ ಏನು ಹಾವು ಆಗಿಲ್ಲ. ಹಗ್ಗದೊಳಗೂ ಹಾವು ಇಲ್ಲ ಇಲ್ಲ. ಅದು ವಿಕಾರ, ಯಾವುದೇ ಥರದ ವಿಕಾರ ಅದಕ್ಕಾಗಿಲ್ಲ. ಹಂಗೆ ನಿಮ್ಮ ಸ್ವರೂಪದ ಆಧಾರದ ಮೇಲೆ ತೋರಿದಂಥ ತೋರಿಕೆಗೆ ಇರುವಿಕೆಗೆ ಇನ್ನು ತೋರಿಕೆ ವ್ಯವಹಾರದ ಯಾವ ವಿಕಾರನೂ ಅದಕ್ಕೆ ಹತ್ತಿಲ್ಲ. ಸಚ್ಚಿದಾನಂದ ಸ್ವರೂಪದ ಆಧಾರದ ಮೇಲೆ ಇದೆಲ್ಲ ತೋರೈತಿಲ್ಲ. ಅದ ನೀನದಿ ನಿನ್ನಲ್ಲಿ ತೋರಿದ್ದಕ್ಕೆ ತೋರಿದ್ರು ನಿನಗೇನೂ ಮಾಡಿಲ್ಲ. ಅದು ಆನಂದ ಸ್ವರೂಪಕ್ಕೆ ಯಾವುದೇ ಥರದ ಹಾನಿ ಮಾಡಿಲ್ಲ. ಅದು ಈ ಮೂರು ಅವಸ್ಥೆಗಳೆಲ್ಲ ಬುದ್ಧಿಗಿನ ಅಹಂಕಾರಕ್ಕೆ ಸಂಬಂಧಪಟ್ಟ ಹೊರತು ಆತ್ಮನಿಗೆ ಈ ಮೂರು ಅವಸ್ಥೆಗಳ ಸಂಬಂಧ ಇಲ್ಲ. ಎಲ್ಲ ಅವಸ್ಥೆಗಳಿಗೂ ನೀನು ಅದಿ, ಯಾವ ಅವಸ್ಥಾದ ವಿಕಾರನೂ ನಿನಗೆ ಹತ್ತಿಲ್ಲ. ಅದಕ್ಕೆ ವಿವೇಕದ ಕಡೆ ನಾವು ಲಕ್ಷ್ಯ ಕೊಡಬೇಕಾಗೈತಿ. ಇಂದ್ರಿಯಗಳನ್ನ ವಿಷಯದಿಂದ ಹಿಂದಕ್ಕೆ ಸರಿಸುವ ಪ್ರಯತ್ನ ಮಾಡಬೇಕು, ಈ ಅಭ್ಯಾಸ ಮಾಡಬೇಕಾಗೈತಿ. ಯಾಕೆ ದನಿತಿ ಸುಳ್ಳು ಅದ್ರಾಗ ಹಣಿಕೆ ಹಾಕಿ ವಿಷಯದ ಸಂಪರ್ಕ ಹೋಗದಾಗ ತೊಡಗಿ ಅದರಾಗ ವ್ಯವಹಾರದಾಗ ಸಿಕ್ತು ಒದ್ಯಾಡ್ದತಿ ಜೀವ. ಬಿಡಾನಾಗವಲ್ದ. ಬಿಟ್ಟೇನಂದರು ಬಿಡದಿ ಅಂತ, ಹೆಂಗೆ ಬಿಡ್ಲಿ ಅಂತ. ಅದನ್ನು ವಿವೇಕ ದೋಷ ದರ್ಶನ ಆದಾಗ ಬಿಡಾಕ ಬರ್ತೈತಿ. ವಿಷಯ ದೋಷ ದರ್ಶನವೇ ವೇದತೆಗೆ ಬೀಜ ಅಂತ. ದೋಷ ದರ್ಶನ ಆಗ್ಬೇಕಾದ್ರೆ ನಮ್ಮಲ್ಲಿ ವಿವೇಕ ಜಾಗೃತ ಆಗ್ಬೇಕಲ್ಲ. ವಿಚಾರದ ಬೆಳಕು ಬಿದ್ದಾಗ ಇದು ದೋಷ ದರ್ಶನ ನಮಗೆ. ಹಂಗೆ ನಾವು ದೋಷ ದರ್ಶನ ಆಗುಲ್ಲೇ ವೈರಾಗ್ಯ ಹೊಂದಿದ್ರೆ ಮತ್ತು ಪಸಿಗೆ ಬೀಳ್ತೀನಿ, ಮತ್ತು ವ್ಯಾಮೋಹಕ್ಕೆ ಬೀಳ್ತೀನಿ. ತಿಳಿದ ಅದ್ರಾಗ ಏನೂ ಇಲ್ಲಂತ ತಿಳಿದ ಅದು ವೈರಾಗ್ಯವನ್ನು ಹೊಂದ ತೊರೆದವನು ಮರಳಿ ಭೂಮಿಸದೆ ಚರಿಯಾಗಿ ಭೋಗದೆರಕವಿಲ್ಲದಿದೀಗ ಪರಮ ವೈರಾಗ್ಯ ಅರಿದು ವನಿತಾದಿ ವಿಷಯದೊಳ ದೋಷವನು ಎಲ್ಲ ಬಂತದ. ಹೆಣ್ಣಿಗೆ ಗಂಡು, ಗಂಡಿಗೆ ಹೆಣ್ಣು, ಎಲ್ಲ ವಿಷಯ ವಸ್ತುಗಳಲ್ಲಿ ಈ ದೋಷವನ್ನು ಕಂಡ ಅದರ ಮ್ಯಾಗಿನ ವ್ಯಾಮೋಹವನ್ನು ಕೈಬಿಟ್ಟು ಉಳ್ಕೊಳ್ಳೋ ಕೆಲಸ ನಮ್ದು. ಮೋಹ ಕ್ಷಯ ಆಗ್ಬೇಕು ನೋಡ್ರಿ. ವಿಷಯ ವಸ್ತುಗಳಿಂದ ಸುಖ ಸಿಗ್ತೈತೆ ಅನ್ನುವಂಥ ವ್ಯಾಮೋಹ ಏನೈತಲ್ಲ, ಇದು ಮೋಹ ಕ್ಷಯ ಆಗೋದಕ್ಕೆ ಮೋಕ್ಷ ಅಂತಾರೆ, ಮುಕ್ತಿ ಅಂತ. ಏನ್ ಇದ ನಿನ್ನ ಬಂಧನಕ್ಕೆ ಹಾಕೈತಿ ಮೋಹ. ಏನ್ ಮೋಹದಿಂದನೇ ನಿನಗೆ ಬಂಧನ. ಏನ್ ಮೋಹ ಹೋತ ಅಂದ್ರೆ ನೀನು ಬಂಧನಕ್ಕೆ ಹಾಕವ್ರು ಯಾರು? ಎಲ್ಲರಿಗೂ ಭವರೋಗ ಒಂದ ಅದ, ಮತ್ತು ಅದನ್ನು ಕಳ್ಕೊಳ್ಳಿಕ್ಕೆ ಔಷಧನೂ ಎಲ್ಲರಿಗೂ ಒಂದಾಯ್ತು. ಏನ್ ಈ ಶರೀರವನ್ನು ಹಿಡ್ಕೊಂಡು ನಮ್ಗೆ ರೋಗ ಇಲ್ಲದೆ ಇರ್ಬೇಕಂದ್ರೆ ಯಾರಿಗೂ ಸಾಧ್ಯ ಇಲ್ಲ. ಏನ್ ಒಂದಿಲ್ಲ ಒಂದು ರೋಗ ಇದ್ದಿದ್ದು ಬ್ಯಾನಿ ಥಾಟ್ ಇದು ಶರೀರ. ಸ್ವರೂಪ ಜ್ಞಾನ ನಮಗೆ ಅನುಭವಕ್ಕೆ ಬಂದಾಗ ಈ ಶರೀರ ಭಾವ ಹೋಗೈತಿ. ಅರ್ಥಾನುಸಂಧಾನ ವೃತ್ತಿ ಇರ್ಬೇಕು ನೋಡಿ, ಅಂದ್ರೆ ಬ್ರಹ್ಮಸೂತ್ರ ಇರ್ತೈತಿ. ಬರೀ ಅರ್ಥಾನುಸಂಧಾನ ವೃತ್ತಿ ಇರಲಿ ಹಂಗೆ ಬಡಬಡಿಸಿದ್ರೆ ನಿಮ್ಮ ಹೃದಯದಲ್ಲಿ ನಿಮಗೆ ಬೇಕಾದದ್ದೈತಿ. ಯಾವ ಗುಡಿಗುಂಡಾರದಾಗ ಪುಸ್ತಕದಾಗ ಹುಡುಕಿದ್ರೆ ಸಿಗುದಿಲ್ಲ. ಭವರೋಗವನ್ನು ಕಳ್ಕೊಳ್ಳಿಕ್ಕೆ ಈ ಔಷಧವನ್ನ ಯಾರು ಕೇಳಕ್ ಬರ್ತೀರಿ ಹೇಳ್ರಿ? ಎಲ್ಲರೂ ವಿಷಯ ನೆಟ್ಟಗಾಗಲಿ ಅಂತ ಬಂದಿರಿ. ಇದ್ರ ಸಂಬಂಧ ಬಂದವ್ರು ಎಷ್ಟು ಬಂದಿದ್ರಿ ಹೇಳ್ರಿ? ಹುಟ್ಟು ಸಾವುಗಳಿಂದ ಬಿಡುಗಡೆ ಹೊಂದಬೇಕು, ಮುಕ್ತಿ ಹೊಂದಬೇಕು ಅನ್ನೋ ಇಚ್ಛೆ ಇಟ್ಕೊಂಡು ಬಂದವ್ರು ಎಲ್ಲಿ ಒಬ್ರು.
ಏನು ನಮಗೆ ಬೇಕಾದದ್ದು ನಮ್ಮಲ್ಲೇ ಐತಿ, ಅದನ್ನು ಬಿಟ್ಟುಬಿಟ್ಟು ಅನ್ಯದರ ವಿಷಯ ವಸ್ತುಗಳಲ್ಲಿ ಹುಡುಕಾಕೈತೆ ನಾವು. ಮುಸುಕಿನಲ್ಲಿ ಎಣ್ಣೆ ತೆಗಿಬೋದು, ನೀರಿನಲ್ಲಿ ಮೀನಿನ ಹೆಜ್ಜೆ ಕಾಣಬಹುದು, ಬಿಳೆಯಕ್ಕಾಗಿ ನೋಡ್ಬೋದು. ಆದರೆ ಈ ಜಗತ್ತಿನ ವಸ್ತುಗಳಲ್ಲಿ, ವಿಷಯ ವಸ್ತುಗಳಲ್ಲಿ ಆನಂದವನ್ನು ಹುಡುಕಾಕತ್ತೆ ಪ್ರಯತ್ನ ಎಷ್ಟು ತಲೆಮಾರುಗಳಾದ್ರು ಈಗ ವ್ಯರ್ಥ ಪ್ರಯತ್ನ ನಡೆದ. ನೀನು ಒಂದು ಹಣಿಯೇ ಸಿಗುವುದಿಲ್ಲ ಅದ್ರಾಗ. ಜಗತ್ತಿನ ಯಾವ ವಿಷಯ ವಸ್ತುಗಳಿಂದಲೂ ನಿನಗೆ ಬೇಕಾದ ಒಂದು ಅವಶ್ಯದ ಇಲ್ಲ ಅಲ್ಲಿ. ಈ ವ್ಯರ್ಥ ಎಲ್ಲ ಅದು ಎದರಾಗ ಹುಡುಕೋದಿಲ್ಲ. ಗುಡ್ಡಕ್ಕಲ್ಲಿ ಹೊತ್ತಂಗೆ ಬಾಳೆ. ಇಷ್ಟೆಲ್ಲ ಗೊತ್ತಿದ್ದು ಅದ್ರ ಮ್ಯಾಗಿನ ವ್ಯಾಮೋಹ ಹೋಗೋದಲ್ಲ. ಎಲ್ಲ ದಿಗಂತ ಶಾಸ್ತ್ರ ಹೇಳ್ತಾನ, ಕೇಳ್ತಾನ, ಅದು ಆದ್ರೆ ಅದನ್ನು ಅನುಭವ ತೊಗೊಳಕ್ಕಾಗೋದು ನಮ್ಮಲ್ಲೇ ಇದ್ದದ್ದನ್ನು. ಮಂದಿಗೆ ಹೇಳ್ತಾನ ನೀನು ಬಿಟ್ಟಿಲ್ಲಪ್ಪ, ನಿನ್ನೊಳೆಯುವುದು ಸತ್ಯಪದ ಅಂತ ಹೇಳ್ತಾನೆ. ಯಾಕ್ರಿ? ಅದನ್ನ ಅನುಭವ ತಗೋಬೇಕಾತಂದ್ರೆ ವಾಸನ ಪೂರ್ಣ ನಾಶ ಆದಾಗ ಬರ್ತದೆ. ಇನ್ನ ಅನ್ಯದ್ರ ಸುಖ ಸಿಗ್ತೈತೆ ಅನ್ನೋ ವಾಸನ ಹಂಗ ಅದಾವಲ್ಲ, ಅದ ಎಳ್ದಾಡ್ತೈತೆ ನಮ್ಮನ್ನು ಹುಟ್ಟ ಮತ್ತು ಅದನ್ನಾಗ ತೊಡಗಾಕಿಸ್ತಾವ. ವಿಕಾರವನ್ನು ಹೊಂದುವಂಥ ವಸ್ತುಗಳು ನಿನಗೆ ಆನಂದವನ್ನು ಕೊಡುದಿಲ್ಲ. ಇದ್ದಕ್ಕಿದ್ದಂಗೆ ಇದ್ದದ್ದು ಅದು, ಯಾವುದೇ ಥರದ ವಿಕಾರ ಆಗಿಲ್ಲ ಅದರೊಳಗೆ. ಈ ಶರೀರ ತನ್ನ ಹಂತಲ್ಲಿ ಏನೈತಿ ಅದನ್ನು ಕೊಡ್ತೈತೆ, ನೀವು ಬೇಕಾದದ್ದು ಕೊಡ್ತೈತೆ. ಇದು ನಮಗೆ ಬೇಕಾದದ್ದು ಅದರೊಳಗಿಲ್ಲ, ನಮ್ಮೊಳಗದ. ಕೇಳಿದ್ದನ್ನು ನೆನಪಿಗೆ ತಂದುಕೊಂಡಿರೋ ಪುಣ್ಯಾತ್ಮ ಎಷ್ಟು ಮಂದಿ ಅದಾರ ನೋಪ. ಇದ್ರೆ ಹೊರಗೆ ಹರಿದಾಡುವಂಥ ಮನಸ್ಸನ್ನು ಹಿಂತಿರುಗಿಸೋದು ಭಾಳ ಕಠಿಣ ಐತಿ. ಅದಕ್ಕೆ ಮೊದಲ ಮನಸ್ಸು ಹೆಂಗೆ ಮನಸ್ಸನ್ನ ಹೊರಗೆ ಹೋಗ್ಕೊಡ್ದಂಗೆ ಯಾವಾಗಲೂ ಎಚ್ಚರದಿಂದ ನಾವು ಅದನ್ನು ಕಾಯ್ಬೇಕಾಗೈತಿ. ಅದಕ್ಕೆ ಬೇಕಾದದ್ದು ಅಲ್ಲೇ ಸ್ವರೂಪದಲ್ಲಿ ನಮ್ಮಲ್ಲಿನ ಐತಿ. ಅದಕ್ಕೆ ಅದ್ರ ಕಡೆ ಲಕ್ಷ್ಯ ಕೊಡೋದು. ಹೊರಗೆ ಹುಡುಕೋ ಚಟ ತಪ್ಪಿಸ್ಬೇಕಾತಂದ್ರೆ ವಿವೇಕ ವೈರಾಗ್ಯ ನಮ್ಮಲ್ಲಿ ಜಾಗೃತ ಆಗ್ಬೇಕು ನೋಡು. ಪ್ರತಿಯೊಬ್ಬರಿಗೂ ನಾವು ಅಂತರ್ಮುಖ ವೃತ್ತಿ ಆಗ್ಬೇಕಾಗೈತಿ. ಆನಂದದ ಅನುಭವ ಮಾಡ್ಕೋಬೇಕಾತಂದ್ರೆ ಚಟದ ಆದಿನ ಹಾಕೊಂಡು ಕುಂತವ್ರಿಗೆ ಇದನ್ನು ಎಂದೂ ಹೊಂದಕ್ಕಾಗೋದು ನೋಡಿ. ಆನಂದದ ಸ್ವಾದ ಅಂತರಂಗದೊಳಗೆ ಹತ್ತೈತಿ ಏನು ಬಹಿರಂಗದೊಳಗೆ ಹತ್ತೈತಿ? ಅದು ಒಳಗೆ ಹತ್ತೈತಿಲ್ಲ. ಹಂಗಾರೆ ಆನಂದದ ಸ್ವಾದ ಒಳಗೆ ಹಚ್ಕೊಳ್ಳೋದು. ಒಳಗೆ ಆನಂದದ ಸ್ವಾದ ಹಚ್ಕೋದಕ್ಕೆ ಧ್ಯಾನ ಅಂತಾರೆ. ಮನಸ್ಸಿನ ತದ್ಗತೇನ ಆಗ್ಬೇಕು. ವೃತ್ತಿ ತದಾಕಾರ ಆದಾಗ ಆ ವಸ್ತುವಿನ ಜ್ಞಾನ ನಮಗಾಕೈತಿ. ಯಾವುದೇ ವಸ್ತುವಿನ ತಿಳುವಳಿಕೆ ಆಗ್ಬೇಕಾರ ವೃತ್ತಿ ತದಾಕಾರ ಆಗ್ಬೇಕು. ಆನಂದದ ತಿಳುವಳಿಕೆ ಆಗ್ಬೇಕಾರ ಆನಂದದ ಆಕಾರನ ಆಗ್ಬೇಕು. ಏನ್ ತದ್ಗತೇನ ಮನಸಾ ಪಶ್ಯಂತಿ ಯೋಗಿನಃ ಯಶಾಂತಂ ನ ವಿದು ಸುರಾಸುರಘನ ದೇವಾಯ ತಸ್ಮೈ ನಮಃ ಅಂತ. ಏನ್ ಅಕ್ಷರ ಅಂದ್ರೆ ನಾಶ ಆಗಲಿ ಇದ್ದದಕ್ಕೆ ನಕ್ಷರತಿ ಇತಿ ಅಕ್ಷರ ಅಂತ. ಇವೆಲ್ಲ ಬರುವ ಅಕ್ಷರಗಳು ನಾಶಕ್ಕವು, ಅವು ಅಕ್ಷರ ಅಲ್ಲ, ನಾಶ ಆಗಲಿ ಇದ್ದದ್ದು. ಈ ನಾಶ ಆಗುವ ಜ್ಞಾನ ಮಾಡ್ಕೊಂಡು ಏನು ಮಾಡವು? ಅಕ್ಷರ ಜ್ಞಾನ ಮಾಡ್ಕೊಂಡು ಕೆಡಲಾರಂಥ ವಸ್ತುವಿನ ತಿಳುವಳಿಕೆ ಮಕ್ಕಳಿಗೆ ಯಾವಾಗ ಕಲಿಸ್ಬೇಕು? ಅಕ್ಷರ ಜ್ಞಾನ ಬಾಲ್ಯಾವಸ್ಥೆಯೊಳಗಿದ್ದಾಗ ಕಲಿಸ್ತಾರಿಲ್ಲ. ಅವಕ್ಕೆ ಇಲ್ಲಿ ಇದಕ್ಕೆ ಹೋಗಿ ಶೃಂಗೇರಿಗೆ ಅದು ಹೋಗಿ ಅಲ್ಲಿ ರೊಕ್ಕ ತುಂಬಿ ಅಕ್ಷರ ಜ್ಞಾನ ಮಾಡ್ಸಕ್ಕೆ ಕಸ್ತಾವ ಹುಡುಗರು. ಯಾಕ್ರಿ? ಪಾರ್ಟಿ ಕೊಡ್ತಾರ ಒಂದು, ಅದಕ್ಕೆಲ್ಲ ಇದನ್ನು ಕೊಟ್ಟಕಾರ ನಾವು ಅಲ್ಲಿ ಹೋಗಿ ಮಕ್ಕಳಿಗೆ ಹಚ್ಚಿದೆವು ವಿದ್ಯಾ ಅಕ್ಷರ ಜ್ಞಾನ ಆಕತಿ. ಅದನ್ನು ಹಚ್ತಾರನ ಅವ್ರು ಪಾರ್ಟಿ ಗೆರಿ ಹೊಡಿಯೋದು ಅಕ್ಷರನು ಅಳಿಕ್ ಹೋಗುವಲ್ಲ ಅವು.
ಅವಾಗ ಅಕ್ಷರಜ್ಞಾನ ನಿಜವಾದಷ್ಟು ನಾಶರಹಿತವಾದದ್ದು ಯಾವುದು ಆದ ತಿಳುವಳಿಕೆ ಮಕ್ಕಳಲ್ಲಿ ಅದನ್ನು ಮೂಡಿಸ್ಬೇಕು ಅಂತ ಏನ್ ಅದು ಮೊದಲಿತ್ತು ಗುರುಕುಲದೊಳಗೆ ಕಲಿಸ್ತಿದ್ರು ಅದನ್ನ ಏನ್ ಪಾಟಿ ಮ್ಯಾಗಿನ ಕರೆಗಿರಿ ಅಲ್ಲದ ಅಕ್ಷರ ಅಂದ್ರೆ ಬಿಳೆ ಹಾಳಿ ಮ್ಯಾಗಿನ ಕರೆಗಿರಿ ಪಾಟಿ ಮ್ಯಾಗಿನ ಬಿಳೆಗಿರಿ ಅಲ್ಲ ಅಂತರಂಗದಲ್ಲಿ ನಾವು ಕಂಡುಕೋಬೇಕಾಗೈತಿ ಅದನ್ನ ಶೋಧ ಮಾಡ್ಬೇಕಾಗೈತಿ ಬಹಿರಂಗದಾಗ ಇಂದ್ರಿಯಗಳ ಮುಖಾಂತರ ಹುಡುಕಾಕ್ ಹೊಂಟೇವಿ ನಾವು ಎಂದಿಗೆ ಸಿಗ್ಬೇಕ್ರಿ ಅದನ್ನ ಸುಳ್ಳದ ನೀತಿ ಕೆಲಸ ಇಲ್ಲ ಬಂದ್ ಮಾಡೋದನ್ನ ಮನೋನಿಗ್ರಹ ಇಂದ್ರಿಯ ನಿಗ್ರಹ ಮಾಡ್ಕೊಂಡಾಗ ಅಂತರಂಗದಲ್ಲಿ ಅದನ್ನು ಶೋಧ ಮಾಡ್ಕೊಂಡಾಗ ನಮಗೆ ಇದು ಅನುಭವ ಬರ್ತದೆ ಬಹಿರಂಗದ ಕಡೆ ಉದಾಸೀನ ಆಗದು ಏನ್ ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡೋದು ವಾಸನ ಏನದಾವ ಅವು ಇಂದ್ರಿಯಗಳ ಬೆನ್ನ ಹತ್ತಿ ತಿರ್ಗಾಕತ್ತಾವ ಏನ್ ಹೇಳಿದ್ರು ಕೇಳೋದಿಲ್ರಿ ಅದು ಎಷ್ಟು ಹೇಳ್ತತಿ ಕೇಳ್ತತಿ ಮತ್ತೆ ಬಿಡು ಬಿಡು ಪುರುಷೋತ್ರಿ ಅದ್ರ ಬೆನ್ನ ಎಂದಿಗೆ ಅನುಭವ ಬರ್ಬೇಕು ಒಳಗೆ ಎಡೆಬಿಡದೆ ಇದ್ರ ಅಭ್ಯಾಸ ನಡಿಬೇಕು ಆಂತರಿಕ ಅಭ್ಯಾಸ ಹೊರಗೆ ಹುಡುಕು ಚಟ ಬಿಡದನ್ನ ಅಂದಾಗಿದ ಒಳಗೆ ನಿನಗೆ ಸೂತ್ರ ಹತ್ತತಿ ವಿವೇಕ ವೈರಾಗ್ಯ ಮೇಲೆ ಜಾಗೃತ ಆಗ್ಬೇಕು ನೋಡು ಅಂದಾಗ ಒಳಗೆ ಹುಡುಕು ಚಟ ಚಲೋ ಹೋಗೈತಿ ನಿನಗೆ ಆನಂದ ಒಳಗೆ ಹುಡುಕವ್ರು ಎಷ್ಟು ಮಂದಿ ಇದ್ರಿ ಹೇಳ್ರಿ ಎಲ್ಲರೂ ಹೊರಗೆ ಹುಡುಕಾಕತ್ತೀವಿ ನಾವು ಎಲ್ಲರಿಗೂ ಹೊರಗಡೆಗಿನ ಹತ್ತೈತಿ ಒಳಗಡೆಗೆ ಯಾರಿಗೆ ಹತ್ತೈತಿ ಹೇಳ್ರಿ ಒಳಗೆ ಅಂತರ್ಮುಖಿಯಾಗಿ ಉಳ್ಕೊಂಡು ಅದನ್ನು ಅನುಭವ ಮಾಡ್ಕೋದ ಧ್ಯಾನ ಈ ಶರೀರ ನಾನು ಅನ್ನೋದನ್ನ ಅಧ್ಯಾಸ ಈ ಅಧ್ಯಾಸ ನಿವಾರಣೆಗಾಗಿ ನಿರಂತರ ನಾವು ಪ್ರಯತ್ನ ಮಾಡ್ಬೇಕಾಗೈತಿ ನೀ ಏನು ಮರ್ತಿಯಲ್ಲ ಮರ್ತದ್ದನ್ನ ಅರಿ ಅರ್ಥದ್ದನ್ನ ಮರಿ ನೀ ಮರವಿಯಿಂದ ಎಚ್ಚರ ಯಾವಾಗ ಅಕ್ಕಿ ಅವಾಗ ಅದಕ್ಕೆ ಜಾಗರಣ ಅಂತಾರ ಏನ್ ಅಜ್ಞಾನ ನಿದ್ರೆಯಿಂದ ಯಾವಾಗ ನೀ ಎಚ್ಚರಕ್ಕೆ ನೋಡು ಅವಾಗ ಅದಕ್ಕೆ ಜಾಗರಣೆ ಅಂತಾರ ಏನ್ ಇವೆಲ್ಲ ಎಚ್ಚರ ತೂರು ಎಡಗು ಎಲ್ಲವೂ ಅವಸ್ಥೆಗಳೆಲ್ಲವು ಈ ಮೂರೂ ಅವಸ್ಥೆಗಳನ್ನ ಮೀರಿದಾಗ ತೋರದೇ ಅಡಗದೇ ಇರುವಂತಹದ್ದು ಯಾವಾಗಲೂ ಇದ್ದ ವಸ್ತು ಅದು ತೋರುದು ಅಡಗುದು ಅಲ್ಲ ಎಚ್ಚರಿಕೆಯನ್ನು ತೋರ್ತತಿ ಅಡಗ್ತೈತಿ ಕನಸು ತೋರ್ತತಿ ಅಡಗ್ತೈತಿ ನಿದ್ದೆ ತೋರ್ತತಿ ಅಡಗ್ತೈತಿ ಆದ್ರೆ ನೀ ನಿಜವಾದ ಇರುವು ಏನೈತಿಲ್ಲ ಅದು ತೋರುದಿಲ್ಲ ಅಡಗುದಿಲ್ಲ ಅದು ಎಲ್ಲ ಅವಸ್ಥೆಗಳನ್ನ ಮೀರೈತಿ ಅದು ಆನಂದದ ಭಾವ ಸಹಿತ ಅಡಿಗೆ ತಾನೇ ತಾನಾಗಿ ತಾನಿಪ್ಪ ಇರುವುದು ಅಂದ ಅದಕ್ಕೆ ತುರ್ಯಾತೀತ ಅಂದಾರ ತುರ್ಯಾತೀತಗೆ ಅಂದಾರ ತುರ್ಯಾವಸ್ಥೆ ಒಳಗೆ ಆನಂದದ ತಿಳುವಳಿಕೆ ಇರ್ತದ ಅಲ್ಲಿ ಆ ಭಾವ ಸಹಿತ ಅಡಿಗೆ ಇದ್ದದ್ದು ಅದಕ್ಕೆ ತುರ್ಯಾತೀತ ಅಂದ ನಿನ್ನ ಕರ್ತೃತ್ವ ಭೋಕ್ತೃತ್ವ ಎಲ್ಲ ಭ್ರಾಂತಿ ಒಳಗೆ ಅದಲ್ಲ ಈ ಭ್ರಾಂತಿ ನಾಶ ಆದ್ರೆ ಇದು ಕರ್ತೃತ್ವ ಭೋಕ್ತೃತ್ವನ ಜೀವ ಅಂತಾರೆ ಈ ಜೀವ ಭಾವ ಹೋಗಿಬಿಡ್ತೈತಿ ಭಾವ ಉದಯ ಆದದ್ದ ಜನನ ಭಾವ ಐಕ್ಯ ಆದದ್ದ ಮರಣ ಏನ್ ಹುಟ್ಟುದು ಯಾವುದು ಸಾವುದು ಯಾವುದು ಅಂದ್ರೆ ನೀನು ಆತ್ಮ ಅದು ಹುಟ್ಟುವುದಲ್ಲ ಸಾಗುವುದಲ್ಲ ಭಾವನ ಹುಟ್ಟತೈತಿ ಭಾವನ ಸಾಯ್ತೈತಿ ಜೀವ ಭಾವ ಅದ್ರ ನಾಶ ಆಕೈತಿ ಇದು ಆತ್ಮಭಾವ ಅಲ್ಲಿ ಐತಿ ಅದು ಯಾವಾಗಲೂ ಐತಿ ಹೊಸದಾಗಿ ಅದನ್ನು ಪಡಿಬೇಕಾಗಿಲ್ಲ ಆನಂದದ ಸ್ಥಿತಿಯನ್ನು ಯಾವಾಗಲೂ ಇರುವ ನೀನು ಅರುವ ನೀನು ಆನಂದ ಸ್ವರೂಪ ನೀನು ಅನ್ನೋದನ್ನು ಖಾತ್ರಿ ಮಾಡ್ಕೊ ಆ ಅರುವ ತಾನಂತ ಗಟ್ಟಿಯಾಗಿ ತಿಳ್ಕೊ ಅರಿವಿನ ಸ್ಥಿತಿಯನ್ನು ಹೊಂದೋದು ಅದ ಎಚ್ಚರಿಕೆ ಮಾಡ್ಕೋದಕ್ಕೆ ಮುಕ್ತಿ ಅಂತಾರೆ ಅರಿವಿ ತಾನೆಂದು ನಂಬಿ ನಿಂದೊಡೆ ಮುಕ್ತಿ ಪೆರತಿಲ್ಲವೆಂಬುದೇ ನಿಗಮೋಕ್ತಿ ಅಂತ
ಸುಖ ಮತ್ತು ದುಃಖಗಳು ಕೇವಲ ಅಹಂಕಾರಕ್ಕೆ ಮಾತ್ರ ಸಂಬಂಧದ ಹೊತ್ತು ನಿನ್ನ ಇದ್ದ ಇರುವಿಗೆ ನಿನ್ನಲ್ಲಿ ಇವು ಯಾವೂ ಇಲ್ಲ. ಪ್ರಪಂಚ ಎಲ್ಲ ನಿನ್ನ ಭಾವದೊಳಗದ. ಏನ್ ನಿನ್ನ ಬಗ್ಗೆ ಇದ್ದ ಅಜ್ಞಾನವನ್ನು ನೀ ಕಳ್ಕೊಂಡು ಬಿಟ್ಟಿ ಅಂದ್ರೆ ಜಗತ್ತಿನ ಅಜ್ಞಾನ ತಾನೇ ಹೋಗ್ತೈತಿ. ಅದನ್ನು ಸುಧಾರಿಸುವ ಅವಶ್ಯಕತೆನೇ ಇಲ್ಲ. ನಿನ್ನನ್ನು ನೀನು ಸುಧಾರಿಸುವ, ಇಡೀ ಜಗತ್ತನ್ನು ತಾನು ಸುಧಾರಿಸ್ತದೆ. ಪ್ರತಿಯೊಬ್ಬರು ತಾವು ಸುಧಾರಕರಾಗಿಬಿಟ್ರೆ ಜಗತ್ತಿನ ಸುಧಾರಿಸುವ ಅವಶ್ಯಕತೆ ಬರೋದೇ ಇಲ್ಲ. ನಿದ್ದೆ ಹತ್ತಿದಾಗ ಜಗತ್ತೆಲ್ಲೈತಿ. ಅನ್ಯತೆ ಕಾಣಲಿಲ್ಲ, ಇನ್ನೊಂದು ಉಸಿರಲಿಕ್ಕೆ ಎಡೆ ಇಲ್ಲ ಅಂತ. ಯಾರೂ ತಮ್ಮ ಇರುವಿಕೆಯನ್ನು ಅಲಗಡಿಲಿಕ್ಕೆ ಬರೋದು. ಇಲ್ದಂಗೆ ಹಾಕಿರಿ ನೀವು ಇಲ್ದಂಗೆ ಯಾವಾಗ ಹಾಕಿರಿ ಹೇಳ್ರಿ. ಈ ಶರೀರಾದಿಗಳು ಉಪಾಧಿಗಳು ಇಲ್ದಂಗೆ ಹಾಕವು, ತೋರಿಡಾಗ್ತಾವ. ನೀ ಇಲ್ದಂಗೆ ಆಗುವಂಥ ವಸ್ತು ಅಲ್ಲ, ಯಾವಾಗಲೂ ಇದ್ದ ವಸ್ತು ನೀನು. ಏನು ಹೋದರೂ ನೀ ಹೋಗುದಿಲ್ಲ, ಯಾವಾಗ ಇರವು ನೀನು ಅಂತ. ಏನ್ ತೋರಿಕೆ ಅಡಗ್ತಾವ, ನೀ ಏನು ಅಡಗುದಿಲ್ಲ ಅಂತ. ತೋರದೆ ಅಡಗುದು, ಅಡಗದೆ ಇರುವಂತಹದ್ದು ನಿನ್ನ ಸ್ವರೂಪದ. ತೋರುವುದು ಅಡಗುದು ನಿನ್ನ ಸ್ವರೂಪ ಅಲ್ಲ. ಅದಕ್ಕೆ ನಾವು ಇದ್ರ ಬಗ್ಗೆ ಎಚ್ಚರ ಆಗ್ಬೇಕಾಗಿ. ನಿನ್ನಲ್ಲೇ ತೋರಿ ನಿನ್ನನ್ನ ಇಲ್ಲದಂಗೆ ಮಾಡೈತಿ. ಇದಕ್ಕೆ ಮಾಯಾ ಅಂತಾರೆ. ಏನ್ ನಿನ್ನ ಬಗ್ಗೆ ನೀ ಅಜ್ಞಾನವನ್ನು ಕಳ್ಕೊಂಡ್ಬಿಟ್ಟೆ ಅಂದ್ರೆ ಜಗತ್ತಿನ ಗೊಡವಿ ಕೈ ಬಿಡ್ತೀನಿ ಯಾವಾಗ. ನಿನಗೆ ನಿದ್ದೆ ಹತ್ತಿ ಅಂದ್ರೆ ಜಗತ್ತಲ್ಲಿ ಐತಿ ನಿನಗೆ. ಎಲ್ಲಿ ತನಕ ನೀ ಯಾರದಿ ಅನ್ನೋದು ನಿನಗೆ ಅನುಭವ ಬರೋದಿಲ್ಲ, ಅಲ್ಲಿ ತನಕ ನಿನಗೆ ನೆಮ್ಮದಿ ಅನ್ನೋದಂಥದ್ದು ಇಲ್ಲ. ಆನಂದಕ್ಕೆ ಯಾವ್ದಾರ ಆಕಾರ ಬಣ್ಣ ಐತೇನ ಅದಕ್ಕೆ? ಆನಂದ ಹೊಂದಬೇಕನ್ನ ನಮಗೆ ಈ ಜಗತ್ತಿನ ಅವಶ್ಯಕತೆ ಇಲ್ಲ. ಜಗತ್ತಿನ ಸಂಬಂಧ ತಪ್ಪಿಸ್ಕೊಂಡಾಗ ನಮಗೆ ಆನಂದದ ಅನುಭವ ಆಗಕ್ಕೆ ಶುರು ಆಗ್ತದೆ. ನಿದ್ರೆ ಮಾಡ್ಬೇಕಾತಂದ್ರೆ ಎಲ್ಲ ಕೈ ಬಿಡ್ಬೇಕಾಗತ್ತಿಲ್ಲ. ತಾತ್ಪೂರ್ತಿಕ ವಿಶ್ರಾಂತಿ ಹೊಂದಕ್ಕ ಎಲ್ಲ ಅಡಗಿಸ್ಬೇಕಾಕೈತಿ. ಇನ್ನು ಶಾಶ್ವತ ಸುಖ ಹೊಂದಾಕ ಇದರದ ಹಂಗೆ ಇಟ್ಕೊಂಡು ಕುಂತ್ರೆ ಹೆಂಗ್ರಿ ಏನು? ತಾತ್ಪೂರ್ತಿಕ ವಿಶ್ರಾಂತಿ ಹೊಂದಾಕ ಬಿಡ್ತೀವಿ ಎಲ್ಲವನ್ನು. ಆರಾಮ್ ಬೇಕಾಗಿತ್ತಂದ್ರೆ ಜಗತ್ತಿನ ಸಂಬಂಧ ತಪ್ಪಿಸ್ಕೊಂಡ್ಬಿಡು. ಜಗತ್ತು ಬೇಕಾತಂದ್ರೆ ಆರಾಮಿನ ಸಂಬಂಧ ತಪ್ಪಿಸ್ಬೋದು ನಾವು. ಒಂದಿದ್ದಾಗ ಒಂದಿರುವುದಿಲ್ಲ. ಆನಂದ ಇದ್ದಾಗ ಜಗತ್ತಿಲ್ಲ, ಜಗತ್ತಿದ್ದಾಗ ಆನಂದ ಇಲ್ಲ. ಇದನ್ನ ನೀವು ಎಷ್ಟು ಬೇಕಷ್ಟು ಆವಿಷ್ಯ ತಗೊಂಡು ವಿಚಾರ ಮಾಡಿ ಹೇಳ್ರಿ ನೀವು ನನಗೆ. ಆರಾಮ್ ಬೇಕಾಗಿತ್ತಂದ್ರೆ ಬಾಳೆದ ಆಟ ಎಲ್ಲ ಬಿಡೋದ ನಾವು. ಇಂದ್ರಿಯ ಸಂಪರ್ಕ ಹೋಗೋದು, ವ್ಯವಹಾರ ಕೈ ಬಿಡೋದು. ಅದೈತೇನ ಮುಖ್ಯ. ಮತ್ತೊಂದು ಏನಾರು ಐತೆ ನಿಮ್ಮ ಬಾಳೆದಾಗ? ಜಗತ್ತಿನ ವ್ಯವಹಾರ ಎಲ್ಲ ಅದ ಐತಿಲ್ಲ. ಯಾವ ಲೋಕದ ಅವರು ಹಣೆ ಬರನು ಅದ ಐತಿ. ಯಾವ ಹರಿಹರ ಬ್ರಹ್ಮಾದಿಗಳದನು ಯಾವ ಲೋಕದವರು ಅದ. ಇಂದ್ರಿಯಗಳ ಸಂಪರ್ಕ ಹೋಗೋದನ ಐತಿ. ಮಾಡಿದ್ದ ಮಾಡೋಕೆ ಸುಭಾಯದಾಸ. ನಿನ್ನ ಇರುವೇನೈತೆ ಅವನ್ನೆಲ್ಲವನ್ನ ಮೀರೈತೆ ಅದ. ಎಲ್ಲರೂ ಎಂದಿಲ್ಲ ಒಂದು ದಿನ ಇಲ್ಲಿಗೆ ಬಂದಾಗನ ಗತಿ ನೋಡ್ರಿ. ಜಗತ್ತು ನೋಡಿ ನಾವು ಬಾಳೆ ಮಾಡಬಾರ್ದು, ನಮ್ಮನ್ನು ನೋಡಿ ಜಗತ್ತು ಮಳೆ ಕಲೀಲಿ ಅಂತ. ನೀ ಜಗತ್ತಿನ ಕಡೆ ಲಕ್ಷ ಕೊಡಕ್ ಹೋಗ್ಬೇಡ, ಜಗತ್ತೆಲ್ಲ ನಿನ್ನ ಕಡೆ ಲಕ್ಷ ಕೊಡೋಂಗ್ ಮಾಡ್ಕೊ. ಜಗತ್ತೆಲ್ಲ ನಿನ್ನ ಹೊಳೆ ನೋಡ್ಬೇಕು, ಹಂಗ ಮಾಡ್ಕೊ. ನೀ ಜಗತ್ತಿನ ಕಡೆ ಹೊಳೆ ನೋಡಬೇಡ ಅಂತ. ಪ್ರಯತ್ನ ಪೂರ್ವಕವಾಗಿ ಆನಂದದ ಭಾವವನ್ನು ಹೊಂದೋದು ಇದಕ್ಕೆ ಸವಿಕಲ್ಪಕ ಸಮಾಧಿ ಅಂತ. ಆನಂದದ ಭಾವ ಅಡಗಿದ ಸ್ಥಿತಿನ ನಿರ್ವಿಕಲ್ಪ. ವಿಕಲ್ಪ ಹೋತು ಅಂದ್ರೆ ನಿರ್ವಿಕಲ್ಪ ಆಗಿಬಿಡ್ತೈತಿ. ಪುನಃ ಅವ ಸವಿಕಲ್ಪಕ್ಕೆ ಬರುವುದನೇ ಇಲ್ಲ.
ಇದಕ್ಕೆ ಸ್ವಾತಂತ್ರ್ಯ ಅಂತಾರೆ. ಈ ಶರೀರ ಚರಿತಾರ್ಥದಶಿಂದ ಏನು ಮಾಡಬೇಕಾಗೈತಿ ಅದನ್ನು ಮಾಡಿದ್ರೆ ನಾವು ಉದ್ಯೋಗಸ್ಥ ಅಂತಾರೆ. ಹೌದಿಲ್ಲ? ಬರೀ ಹೊಟ್ಟೆ ತುಂಬಿಕೊಳ್ಳೋ ಸಂಬಂಧ ಮಾಡೋದು ಆ ಉದ್ಯೋಗ ಅಲ್ಲ. ನೆತ್ತಿ ತುಂಬಿಕೊಳ್ಳೋ ಸಂಬಂಧ ಏನು ಮಾಡ್ತೇನೆ ಆ ಉದ್ಯೋಗ. ಅದರ ಅಭ್ಯಾಸದ ತೊಡಿಗೆ ನಾವು ಉದ್ಯೋಗಸ್ಥ, ಆ ಕಾಯಕ ಮಾಡವ. ನಿತ್ಯ ಕರ್ಮ ಅಂದ್ರೆ ಅದಕ್ಕೆ ಅಂತಾರೆ. ಹಿಂಗದೇ ಬಿಟ್ಟು ಬಿಡೋದ ಅಭ್ಯಾಸ ನಡಿಬೇಕು ನೋಡು. ನಮ್ಮ ಬಗ್ಗೆ ನಮಗೆ ಇದ್ದ ಅಜ್ಞಾನದ ಕಳ್ಕೊಳ್ಳಿಕ್ಕೆ ನಿರಂತರ ಪ್ರಯತ್ನ ಮಾಡ್ಬೇಕು ನಾವು. ಸುಖ ಹೊಂದಲಿಕ್ಕೆ ಯಾವ ಜಾತಿ ಮತ ಎದಕ್ಕೆ ಬೇಕಾಕ ನಾವು. ಯೋಗಿ ಅಂತ ಸಾಧಕನಿಗೂ ಅಂತಾರ, ಸಿದ್ಧನಿಗೂ ಅಂತಾರ. ನಮಗೆ ಏನು ಬೇಕಾಗೈತಿ ಅದು ಎಲ್ಲಿ ಐತಿ ಅನ್ನೋದು ನೋಡ್ಕೊಂಡು ಸುಮ್ಮನೆ ಇದ್ದು ಬರ್ತೈತಿ. ಸ್ವಧರ್ಮ ನಮ್ಮೊಳಗದ. ಈ ಶರೀರವನ್ನು ಅವಲಂಬಿಸಿಕೊಂಡ ಎಂದ ಸುಖ ಹೊಂದವ್ರು ನೀವು ಇನ್ನ ಯಾವ ಹೊತ್ತಿನಾಗ ಕೈ ಕೊಡ್ತೈತೆ ಹೇಳಿಕ್ಕೆ ಬರೋದಿಲ್ಲ ಇದು. ಹೋಗುವಂಥದ್ದನ್ನು ಹೊಂದಿ ಏನು ಮಾಡವ ನೀವು. ಯಾವಾಗಲೂ ಇದ್ದ ವಸ್ತುವಿನ ಕಡೆ ಗಮನ ಕೊಡು. ಇದನ್ನು ಅವಲಂಬಿಸಿಕೊಂಡು ಸುಖ ಹೊಂದೋದಂದ್ರೆ ನದಿಯನ್ನು ದಾಟ್ಲಿಕ್ಕೆ ಮೊಸಳಿ ಡುಬ್ಬದ ಮ್ಯಾಗ ಕೂತಂಗ ಈ ಶರೀರವನ್ನು ಅವಲಂಬಿಸಿ ಸುಖ ಹೊಂದ್ಬೇಕನ್ನೋರ್ದೆಲ್ಲ ಹಿಂಗೈತಿ. ಹೊಂದಕ್ಕಾಗೈತೇನ ಇದನ್ನ? ಯಾವ ಹೊತ್ತಿನಾಗ ಇದು ಎಳ್ಕೊಂಡು ಹೋಗ್ಕೋತೀವಿ. ಮೊಸಳಿ ಡುಬ್ಬದ ಮ್ಯಾಗ ಕುಂತ ಗುದ್ದಿಗೆ ಎಳ್ಕೊಂಡು ಹೋಗ್ಕೋತೀವಿ. ಹಂಗೆ ಇದನ್ನ ಅವಲಂಬನ ಮಾಡೋದವ್ರದ್ದು ಹಂಗೈತಿ. ಮೊಸಳಿ ಡುಬ್ಬದ ಮ್ಯಾಗ ಕುಂತ ನದಿ ದಾಟಿದಂಗೆ. ಉತ್ತಮಾಧಿಕಾರಿಗಳಿದ್ದ ಅಂದ್ರೆ ಶ್ರವಣ ಕಾಲಕ್ಕೆ ನಮಗೆ ಅಪರೋಕ್ಷ ಜ್ಞಾನ ಆಕೈತಿ ನೋಡ್ರಿ. ಎರಡನೇದವ್ರಿಗೆ ಹೇಳುವಂತ ಯುಕ್ತಿಗಳನ್ನ ತಾನ ಅದನ್ನ ಲಾಗು ಮಾಡ್ಕೋಬೇಕು ನೋಡ್ರಿ. ಅಂದಾಗ ನಮಗಿದ್ರ ಲಾಭ. ಅದನ್ನ ಮಂದಿ ಮಾತು ಕೇಳಿ ಮಂದಿ ಕೇಳಿದ್ರೆ ನಿನಗೇನು ಬಂತು? ಅದು ಮಂದಿ ದನ ಕಾದ ಮನೆಗೆ ಹೋದಂಗ. ಭಾಳ ಏನು ಕೊಡ್ತಾರಪ್ಪ ನಿನಗೆ? ಅರಿವಿ ಅನ್ಸಲಿಕ್ಕೆ ವಾಟಿ ಕೂಳು ಕೊಡ್ತಾರೆ, ಚೇನಿ ನಡಿತೈತಿ ಇಷ್ಟು. ಸ್ವತಃ ನೀ ಅದನ್ನ ಅನುಭವ ತಗೊಳಕ್ ಪ್ರಯತ್ನ ಮಾಡಂದ್ರೆ ಲಾಭ. ಅನುಭವ ತಗೊಳ್ಳಲೇ ನೀನು ಬರೇ ಮಾತಿನ ಜ್ಞಾನ ಮಂದಿಗೆ ಹೇಳ್ಕೊಂತ ಅಡ್ಡಾಡೋದು. ಆ ವಾಸನ ಯಾಕ್ರಿ? ಮಂದಿಗೆ ಹೇಳುವ ವಾಸನ ಆತಿ, ನಿನಗೆ ಹೇಳ್ಕೊಳ್ಳೋ ಪ್ರಯತ್ನ ಮಾಡಲಿಲ್ಲ ನೋಡಿ. ಆ ವಿಷಯ ಎಲ್ಲ ಅದ್ರಾಗ ಕಳೆದು ಬರೇ ಹೇಳ್ಕೊಂತ ಹೋಗೋದಾಗ ಅದನ್ನ ಅನುಭವ ತಗೊಂಡು ಉಳ್ಕೋಬೇಕನ್ನೋ ಕುಂತ ಅದನ್ನ ಅನುಭವ ತಗೋಬೇಕನ್ನೋದು ಐತೇನೆ ಗೊತ್ತಕಟ್ಟಿ ಇಚ್ಛಾ ಬೇಕು. ಅದಕ್ಕೆ ಎಲ್ಲ ಕೈ ಬಿಟ್ಟು ಇದನ್ನ ನೆವಳ ಇದರ ಅಭ್ಯಾಸದಾಗ ತೊಡಗಬೇಕಾಗತ್ತೆ. ಅಂದಾಗ ಅನುಭವ ಬರ್ತೈತಿ. ಒಳಗೆ ಅನ್ಯದ್ರಿಂದ ಸಿಗ್ತೈತೆ ಅನ್ನೋ ವಾಸನ ಸ್ವಲ್ಪರ ಇತ್ತಂದ್ರೆ ನೀನು ಕುಂಡ್ರ ಕೊಡುದಿಲ್ಲ ಧ್ಯಾನಕ್ಕೆ. ಕುಂಡ್ರ ಅನುಭವ ಅಂತ ದೂರ ಉಳಿತು. ಅಭ್ಯಾಸ ಮಾಡದ ಹೊರತು ಅನುಭವ ಬರೋದಿಲ್ಲ. ನಾವು ನಿತ್ಯ ನಮ್ಮ ಇರುವಿನ ಅಭ್ಯಾಸ, ನಾವು ಯಾರಿದ್ದೇವೆ ಅನ್ನುವಂಥ ತಿಳುವಳಿಕೆ, ಶ್ರವಣ ಮನನ ನಿಧಿಧ್ಯಾಸನ, ಈ ಅಭ್ಯಾಸದೊಳಗೆ ತೊಡಗ್ತಾ ನಾವು ನಿಜವನ್ನು ತಿಳ್ಕೊಬೇಕನ್ನ ನಾವು. ಈ ಹೊರಗೆ ಒಳಗೆ ಏನು ಹುಡುಕಿರೋದು ಎಲ್ಲಿ ಸಿಗ್ತೈತಿ? ಒಳಗೆ ಸಿಗ್ತೈತಿ. ಅಂತರಂಗದಲ್ಲಿ ಅನುಭವ ಕೊಡುವಂಥದ್ದು. ಬಹಿರಂಗದಾಗ ಎಲ್ಲಿ ಹುಡುಕಿರೋ ಸಿಗೋದಿಲ್ಲ. ಇಂದ್ರಿಯಗಳ ಮುಖಾಂತರ ಬಂದ್ ಮಾಡೋದನ್ನು. ಮನೋವ್ಯಾಪಾರಗಳು, ಇಂದ್ರಿಯಗಳ ವ್ಯಾಪಾರಗಳಾದಾಗ ಪ್ರತಿಯೊಬ್ಬರಿಗೆ ಅದು ಅಂತರಂಗದಲ್ಲಿ ಅನುಭವ ಕೊಡುವಂಥ ಸ್ಥಿತಿ. ಅದು ಆಂತರಿಕ ಅಭ್ಯಾಸ ಮಾಡೋವಾಗ ಹತ್ತತ್ತಿದ. ಹೊರಗೆ ಹೆಣಿಕೆ ಹಾಕೋವಾಗ ಎಷ್ಟು ಜನ್ಮ ಆದರೂ ತಿಳಿದಿಲ್ಲ ಅಂದ್ರೆ. ಅದಕ್ಕೆ ಒಳಗೆ ಸರಿ, ಎಷ್ಟೆಷ್ಟು ಒಳಗೆ ಸರಿತಿ ಅಷ್ಟಷ್ಟು ನಿನಗಿತ. ಅದನ್ನು ಹೆಂಗೆ ಆಳವಾಗಿ ಒಳಗೆ ಸರಸರದಂಗ ಈ ಕಲ್ಪನೆಗಳ ತಾಕಲಾಟ ಎಲ್ಲ ಕಡಿಮೆಕು ಅಂತ ಹೆಂಗೆ ಸಮುದ್ರದ ಒಳಗೆ ಹೊಕ್ಕಿ ಹಂಗೆ ತೆರೆಗಳ ಇವು ಕಡಿಮೆಕು ಅಂತ ಶಾಂತ ಅಕ್ಕವಿಲ್ಲ. ಹಂಗೆ ಒಳಗೆ ನಾವು ಒಳಗೆ ಸರಸರದಂಗೆ ಎಲ್ಲ ಕಲ್ಪನೆಗಳೆಲ್ಲ ಅಡಿಬೇಕು. ಅವಾಗ ನಿಸ್ತರಂಗ ಅಂಬುದಿ ಅಂತ, ಯಾವುದು ತರಂಗಿಲ್ಲದ ಸಮುದ್ರ. ಅದಕ್ಕೆ ಸಮಾಧಿ ಅಂತ ಅನಿಸ್ಕು. ನಿಸ್ತರಂಗ ಅಂಬುದಿ ಅಂತೆ ತೂರು ತಿರುಪದಿ ತೂರ್ಯವು ಅಂತ. ಅವಾಗ ಇದರ ಅನುಭವ ನಮಗೆ ಮಾಡ್ಕೊಳಕ್ ಬರ್ತೈತಿ.
ಅದು ಅನುಭವಕ್ಕೆ ಬಂತಂದ್ರೆ ಬಹಳ ಪ್ರಯತ್ನ ಐತೆ ಅಂತ ತಿಳ್ಕೊ. ಸಮಾಧಿ ಹತ್ತಬೇಕಾದ್ರೆ ಅಗರ ಬಗರ ಪ್ರಯತ್ನ ಇಲ್ದ್ರೆ ಆಗುದಿಲ್ಲ. ಎಡೆಬಿಡದೆ ಅಭ್ಯಾಸ ಪಟ್ಟು ಹಿಡಿದು ಮಾಡಿದವಾಗ ಇದು ಸಮಾಧಿ ಸಿದ್ಧಿಸ್ತದೆ. ಜನ್ಮ ಜನ್ಮಾಂತರ ಅದಕ್ಕಾಗಿ ಮೀಸಲಾಗಿಟ್ಟಾರೆ ಎಷ್ಟೋ ಶರೀರಗಳು. ಇದ್ರ ಸಂಬಂಧ ಶರೀರ ಅದ ಉಪಯೋಗ ಇದಕ್ಕಾಗಿ ಕೊಟ್ಟು ಎಷ್ಟು ಮಂದಿ ಇದ್ದಾರೆ, ಇದಕ್ಕಾಗಿ ಸತ್ತವರು ಅಂದಾರ, ಹೌದಿಲ್ಲ? ಮಣ್ಣು ಹೆಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ, ಹೌದಿಲ್ಲ? ಇದಕ್ಕಾಗಿ ನಿನಗಾಗಿ ಸತ್ತವ್ರನ್ನ ಒಬ್ಬರನ್ನು ಕಾಣೆ ಅಂದಾರ. ಇದಕ್ಕಾಗಿ ಪ್ರಯತ್ನ ಮಾಡೋರು ಶರೀರ, ಇದಕ್ಕಾಗಿ ಹೋಗ್ಲಿಪ್ಪ ಇದ್ರ ಕಾಲಾಗನ್ನವ್ರು ಎಷ್ಟು ಮಂದಿ. ತಿಳಿಲಿ ಇದೊಂದು ಜನ್ಮ ಕೇಳೋದ್ರಾಗ ಹೋಗ್ಲಿ, ಬರೀ ಶ್ರವಣದ ಕಡೆ ನೋಡಿ. ಅದು ಮುಂದೆ ಗಟ್ಟಿ ಆದ ಮನನ ಕೇಳಿಸ್ತೈತಿ, ನಿಧಿಧ್ಯಾಸನ. ಅದಕ್ಕೆ ಅನೇಕ ಜನ್ಮಗಳ ಇದಕ್ಕೆ ಅಭ್ಯಾಸ ಇದರ ಕಳೆದು ಹೋಗ್ಬೋದು. ನೀವು ಪೂರ್ಣ ಸ್ಥಿತಿ ನಿನಗೆ ಅನುಭವ ಬರ್ಬೇಕಾಗ್ತದ. ಈ ಜನ್ಮದೊಳಗೆ ನಿನಗೆ ಅದು ಸಿದ್ಧೈತಿ ಅಂದ್ರೆ ಅನೇಕ ಜನ್ಮಗಳ ಹಿಂದೆ ಪ್ರಯತ್ನ ಮಾಡ್ಯಾನಂತ ತಿಳ್ಕೊನಿ. ಇಲ್ಲ ಅಂದ್ರೆ ಬರುವುದೂ ಇಲ್ಲ. ಯಾಕೆ ಜನ್ಮ ಜನ್ಮಾಂತರ ಈ ವಾಸನೆಗಳನ್ನು ಹೊಡೆದು ಹಾಕೋದು ಭಾಳ ಕಠಿಣ ಅದ. ಅವಾಗ ಅಂತಕ್ಕಣ ಪರಿಶುದ್ಧಿ ಆಕತಿ, ಅವಾಗ ಅಭ್ಯಾಸ ಮಾಡಕ್ಕೆ ಬರ್ತದೆ. ವಾಸನಾದಿಗಳು ಬೆನ್ನು ಹತ್ತಿ ತಿರ್ಗವಾಗಿ ಎಲ್ಲಿ ತಿಳಿಬೇಕು? ಅವು ತಿರ್ಗಕ್ಕೆ ಹಚ್ತಾವ ಬೆನ್ನು ಹಚ್ಚಿ. ನಾಯಿ ಹಂಗೆ ಒಬ್ಬರು ಬೆನ್ನು ಹತ್ತಿ ತಿರುಗ್ತಿ. ಯಾರ್ಯಾರಿಗೆ ಯಾವ ವಾಸನ ಐತಿ ಅವುಗಳನ್ನು ತಪ್ತಿಪಡಿಸ್ಕೊಳ್ಳೋ ಸಂಬಂಧ ಹಂಗೆ ಹುಟ್ಟು ಸಾವುಗಳಿಗೆ ಒಳಗಾಕೊಂಡಿರ್ತೀನಿ. ವಾಸನಾ ಕ್ಷೀಣ ಆದಾಗ ನಿನಗೆ ಹುಟ್ಟು ಸಾವುಗಳಿಂದ ಬಿಡುಗಡೆ ನೋಡ್ರಿ. ಅದಕ್ಕೆ ಮೊದಲ ಈಗ ಒಳ್ಳೆಯ ಸಮಯದ ಮನುಷ್ಯನ ಜನ್ಮ ಬಂದಾಗ ಇವೆಲ್ಲ ಭೋಗ ವಾಸನೆಗಳನ್ನು ಸಮೂಲವಾಗಿ ನಾಶ ಮಾಡ್ಕೋ. ಅಂದಾಗ ನಿನಗೆ ನಿಜದ ಅನುಭವ ಮಾಡ್ಕೊಳಕ್ ಬರ್ತೈತೆ ನೋಡ್ರಿ. ಸಕಲ ಸಾಧು ಸಂತರಾಸ್ತು. ಅಲ್ಲಿ ಅಡ್ಜಸ್ಟ್ಮೆಂಟ್ ಇರ್ತದೆ, ಕರೆಕ್ಟ್ ಇರ್ತೈತೆ ರೀ, ಅದಷ್ಟು ಕರೆಕ್ಟ್ ಹೋಗಿರ್ತೈತಿ.